ಅಲ್ಲ ಎಲ್ಲಾರು ಹೆಣ್ತಿರು ತವ್ರ ಮನೆಗೆ ಹೋದ್ರೆ ಖುಷಿ ಪಡ್ತಾರ, ಜಿಗದೆ ಆಡ್ತಾರ, ಕುಡ್ದೆ ಆಡ್ತಾರ, ಎಲ್ಲಾ ಮಾಡ್ತಾರ. ಅವನು ನನಗ ನನ್ನ ಹೆಂಡತಿ ತವ್ರ ಮನೆಗೆ ಹೋದ್ಲಾರ ಸಂಕಟ ಶುರು ಆಕತ್. ಸಂಕಟ ಅಲ್ಲ, ಯಾವತ್ತೋಕಿನ್ನ ಬಿಟ್ಟಿದ್ದಿದ್ದೇ ಇಲ್ಲ ಅವನ. ಅಲ್ಲ, ಬರೆಯಕ್ ಹೋಗಿ 15 ದಿನ ಆತ. 15 ದಿನ ನನಗೆ 15 ವರ್ಷ ಆದಂಗಾಗೈತಿ. ಆಕಿನ್ ನೆನ್ಸ್ಕೊಳ್ದೆ ಇರೋ ದಿನಾನ ಇಲ್ಲ. ದಿನ ಯಾಕ, ಒಂದೊಂದು ನಿಮಿಷ ಸಹಿತ ಆಕಿನ್ ನೆನ್ಸ್ಕೊತಾ ಇರ್ತ ನಾವು. ನನ್ನ ಹಣೆ ಬರ ಯಾಕೆ ಹಿಂಗ? ಅಲ್ಲ, ಹೆಣ್ತಿದ್ರು ಕೆಲವು ಗಂಡಸರು ಫಸ್ಟ್ ಸೆಟಪ್, ಸೆಕೆಂಡ್ ಸೆಟಪ್, ಥರ್ಡ್ ಸೆಟಪ್ ಅಂತ ಇಟ್ಕೊಂಡಿರ್ತಾರ. ಹೆಂಡ್ತಿ ಊರಿಗೆ ಹೋದ್ಮೇಲೆ ಮನ್ಯಾಗ ಅದು ಇದು ಎಲ್ಲ ಚಟ ಮಾಡ್ತಾರ. ನನಗಂತವ್ ಏನೂ ಇಲ್ಲಲ್ಲ, ಅದಕ್ಕೆ ನಂಗೆ ಬ್ಯಾಸ್ರ. ಪಾಪ ಆಕೆ ಏನು ಮಾಡತ್ತಾವ, ಒಂದು ಫೋನ್ರೆ ಮಾಡಿ ಮಾತಾಡೋಣ ಅಟ್ಲೀಸ್ಟ್. ಕಸ್ಬಾರ್ಗಿ ಕಸ ಆಮೇಲೆ ಹುಡುಗನು. ಯಪ್ಪ ಹಲೋ, ಹಾ ಹೇಳ್ರಿ. ಏನ್ ಹೇಳ, ನನಗ ನೀ ಇರ್ಲಾರ್ದ ಮನಸ್ಸ ಇಲ್ಲ. ನೀ ಏನ್ ಮಾಡ್ತೀಯ ನಂಗೆ ಗೊತ್ತಿಲ್ಲ. ಇವತ್ತ ತಾಬ್ರ ತೋಬ್ ಈಗಿಂದ ಈಗ ಹೊರಟ ಇನ್ನೊಂದು 4 ತಾಸು ಒಳಗೆ ನೀ ನಮ್ಮ ಊರಿಗೆ ಬರ್ಬೇಕು, ನಮ್ಮ ಮನೆಗೆ ಬರ್ಬೇಕು. ಯಾಕ್ರಿ, ಏನಾಯ್ತು? ಅಯ್ಯೋ, ನಾ ಬಂದಿರೋದೇ ಫಂಕ್ಷನ್ ಸಲಾಗಿ. ಅದು ಇನ್ನೊಂದು ನಾಳೆ ಇರೋದು ಫಂಕ್ಷನ್ ಮುಗಿದ್ಮೇಲೆ ನಾಡಿನ ಬಿಟ್ಟು ಇನ್ನ 2 ಡೇಸ್ ಬೇಕು ನಾ ಮನೆಗೆ ಬರ್ಲಿಕ್ಕೆ. ಹಾ, ಇನ್ನ 2 ದಿನ? ಯವ್ವ ನನ್ನ ಕೈಲಿ ಆಗಂಗಿಲ್ಲ. ನೀ 2 ದಿನ ಬಿಟ್ಟು ಬರ್ತೀನಿ, ನಾ ಸತ್ತ ಹೋಗ್ತಾನೆ. ಅಲ್ಲ, ನೀವು ಹೆಂಗಸರಿ ಹ್ಯಾಂಗೆಲ್ಲ ಮೇಂಟೈನ್ ಮಾಡ್ತೀರಿ? ಅವನವನ ಕಸ ಹುಡುಗುದೇನು, ಮನಿ ಒರೆಸೋದೇನು, ತಿಂಡಿ ಮಾಡೋದೇನು, ನಾಷ್ಟ ಮಾಡೋದೇನು, ಅಡಿಗೆ ಮಾಡೋದೇನು? ಯವ್ವ ಒಂದೇ 2 ಕೆಲಸ. ನೀವೆಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಿ? ನಂಗೆ ಅದೆಲ್ಲ ಗೊತ್ತಿಲ್ಲ. ನೀ ಲಘು ಬಾರ. ನಾ 15 ದಿನಕ್ಕೆ ವಿಲವಿಲ್ಲ ಅಂತ ಒದ್ದಾಡ್ಬಿಟ್ನಿ. ನೀವ್ ಹಿಂಗೆಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಿ? ಈಗರೆ ಗೊತ್ತಾಯ್ತಲ್ಲ ನಿಮ್ಗ? ಅಲ್ಲ, ನೀವು ಮುಂಜಾನೆ ನಾಷ್ಟ ಮಾಡಿದಾಗ ಉಪ್ಪು ಸರಿ ಇಲ್ಲ, ಕಾಳು ಸರಿ ಇಲ್ಲ, ಅದು ಹಾಕಿಲ್ಲ, ಇದು ಹಾಕಿಲ್ಲ, ಅದು ಬರೇ ಜಗಳ ತೆಗೆದು ಹೋಗಿದ್ವಿ. ನನಗೆ ಈಗ ಗೊತ್ತಾಗ್ತೈತಿ ಎಷ್ಟು ತ್ರಾಸ ಐತಿ ಅಂತ ಹೇಳಿ. ನೋಡು, ನೀನ್ ಮೇಲೆ ಏನ್ ಬೇಕಾದ್ರೆ ಮಾಡಿಕೊಡ. ಅದ್ರಾಗ ಉಪ್ಪಿದ್ರು ಸರಿ, ಇಲ್ಲ ಅಂದ್ರು ಸರಿ, ಖಾರ ಇದ್ರು ಸರಿ, ಏನಿದ್ರು ಸರಿನ. ನೀ ಏನ್ ಕೊಡ್ತೀಯ ಅದನ್ನ ಕಣ್ಣಿಗೆ ಹೊತ್ಕೊಂಡು ಶಿವ ಕೊಟ್ಟ ಅಂತ ತಿಂದ್ಬಿಡ್ತೀನ. ನೋಡು, ನನ್ಗ ನಿನ್ ಬಿಟ್ಟು ಇರಾಕ್ ಆಗವಲ್ತ. ನೀ ಏನ್ ಮಾಡ್ತೀವ ನಂಗೆ ಗೊತ್ತಿಲ್ಲ. ನೀ ಬರಬೇಕು. ಅಲ್ಲ, ಮಕ್ಕಳನ್ನರೇ ಜೋಡಿ ಇಟ್ಕೊಂಡಿದ್ನಿ, ಹಾಸ್ಟೆಲ್ಗೆ ಹಾಕಿ ಅವ್ರನ್ನೂ ಅಲ್ಲಿ ದೂರ ಕಳ್ಸಿ ಅವ್ರಿಗೆ ಓದೋದ್ ಬಿಟ್ಟು ಬಾ ಅಂದ್ರೆ ಬರ್ತಾರ. ಇನ್ ನಾವ್ ಒಬ್ನೇ ಹಿಂಗ ಗೂಬೇಗತ್ತೆ ಇರ್ಲಿಕ್ಕೆ ಆಗಂಗಿಲ್ಲ. ನೀ ತಾಬ್ರ ತಗೊಬ್ ಈಗಿಂದ ಈಗ ಹೊರಟು ಬಾ. ಒಂದ್ ನಿಮಿಷ, ಯಾರಿದ ಕಾಲಿಂಗ್ ಬೆಲ್ ಮಾಡತ್ತಾರ? 1 ನಿಮಿಷ ಇರ. ಏನ ನೀ ಯಾರನ್ನ ಕಳ್ಸಿ ಏನ? ಇಲ್ಲಲ್ಲ, ನಾ ಯಾರಿಗೂ ಕಳ್ಸೇ ಇಲ್ಲ. ಯಾಕ್ರಿ, ಯಾರು ಬಂದ್ರೇನ್ರಿ ಮನೀಗ? ನಮ್ಮನಿಗೆ ಯಾರು ಬರ್ತಾರ? ಯಾರು ಬಂದಿಲ್ಲ. ನಮ್ಮನಿಗೆ ಯಾರೂ ಬಂದಿಲ್ಲ. ನೋಡು, ನೀ ಇಲ್ಲ ಅಂದ್ರೆ ಕೆಲಸ ಹೋಗಲ್ಲ. ಒಟ್ಟು ಮುಂದೆ ಇನ್ನ ಕಸ ಹುಡುಗಬೇಕು, ಬಾಂಡೆ ತಿಕ್ಬೇಕು, ಒಗಣೋಗಿಬೇಕು, ಯಪ್ಪ ಮನೆ ಒರೆಸ್ಬೇಕು, ಭಾಳ ಕೆಲಸ. ನೀ ಫೋನ್ ಹಿಡೀಗ. ಮತ್ತೆ ಕೆಲ ಹೋಗಿಗಳ ಏನಂದಿ? ನಿಂಗಲ್ಲ ಅದು, ಸುಮ್ಮ ಅಂದೆ. ಇಡೇ ಫೋನ, ಕೆಲಸ ಮಾಡ್ಬೇಕು, ಇಡು ಫೋನ. ಸರಿ ಆಯ್ತು, ಆಮೇಲೆ ಮಾಡ್ರಿ. ಹಾ.
ಯಾರಿದಂದ್ರೆ ಲಡ್ಡು ಬಂದು ಬಾಯಿಗೆ ಬಿತ್ತಾನೆ. ನೋಡು ಹೇಳ್ರಿ. ಮನ್ಯಾಗ ಯಾರು ಇಲ್ಲೇನ್ರಿ? ಯಾಕ್ರಿ ಹಿಂಗಂತೀರಿ? ನಾನ್ ನಿಂತಿಲ್ಲನ್ರಿ, ಗರಡ್ ಗಂಬ ನಿಂತಿನಲ್ರಿ, ಇಲ್ಲೇ ಕಣ್ಮುಂದ್ ಕಾಣಿಸೋಲ್ತನ್ರಿ ನಿಮ್ಗೆ. ಅಲ್ರಿ, ಹೆಣ್ಮಗ್ಳಿದ್ದಿದ್ರೆ ಸ್ವಲ್ಪ ಫ್ರೀಯಾಗಿ ಮಾತಾಡ್ಬೋದಿತ್ರಿ. ಫ್ರೀನ ರೀ, ನಾ ಫುಲ್ ಫ್ರೀನ. ನಿಮ್ಗೆ ಹ್ಯಾಂಗ ಬೇಕೋ ಹಂಗ ನನ್ನ ಜೊತೆ ಫ್ರೀಯಾಗಿ ಮಾತಾಡ್ಬೋದು ಅಂತ ಹೇಳಿದ್ರಿ. ಹಂಗಲ್ರಿ, ಸ್ವಲ್ಪ ಸಂಕೋಚ ಆಗ್ತದ್ರಿ. ಹೆಣ್ಮಕ್ಳಿದ್ರೆ ಕರಿತೀರೇನ್ರಿ? ಯಾಕ್ರಿ ಸಂಕೋಚ? ಹೆಣ್ಮಗಳು ಒಳಗಿದ್ದಾಳೆ ಅಂತ ಹೇಳಿಲ್ರಿ. ನಾನು ಹೇಳ್ತಿದ್ದಾಳ್ರಿ, ನೀವು ಹಿಂಗೆ ಹೊರಗೆ ಬಿಸಿಲಲ್ಲಿ ನಿಂತ್ಕೊಂಡು ಯಾಕ್ರಿ ಪಾಪ ಹೊರಗೆ ನಿಂತ್ಕೊಂಡ? ಒಳಗೆ ಬರ್ರಿ ಕರಿತೀನ. ಬರ್ರಿ ಒಳಗೆ. ಬರ್ರಿ ಏನಾಗಲ್ಲ, ಬರ್ರಿ ಹಾ ಬರ್ರಿ ಕೂಡ್ರಿ. ಯಾಕ್ರಿ ಕೂಡ್ರಿ, ನಿಮ್ಮನಿನ ಅನ್ಕೋರಿ. ಕೂಡ್ರಿ ಕೂಡ್ರಿ. ಅವನು ಇಷ್ಟೊತ್ತು ಯಾವ ಫೋನ್ ಮಾಡಲಿಲ್ಲ, ಖಾಲಿ ಇದ್ನಿ. ಈಗ ಯಾವ್ದಪ್ಪ ಫೋನ್ ಇದು? ಅವನು ಕ್ಲಾಸ್ ಕೊಡಕ್ಕ ಇರ್ತಾರ. ರಮೇಶ ಇವ್ಯಾಕೆ ಫೋನ್ ಮಾಡಿದ? ಒಂದು ನಿಮಿಷ ಮಾತಾಡ್ಕೊಂಡು ಬರ್ತೀನಿ. ಯಾಕೆ ಇಷ್ಟೊತ್ತಿಗೆ ಫೋನ್ ಮಾಡ್ದ? ಹಲೋ, ಹೇಳ ರಮೇಶ. ನಿಮ್ ಮನೆಗೆ ಯಾರ ಬಂದಾರೇನೋ? ನಮ್ಮನೆಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಎಲ್ಲ ಬಗ್ಗೆ ನೋಡಾತಾನ ಮತ್ತೆ? ಇಲ್ಲ, ಅವ ಇರೋದು ಬೆಳಗಾವನ್ಯಾಗ. ಇಲ್ಲ ಹೆಂಗೆ ಬರ್ತಾನೆ? ಇಲ್ಲ ಇಲ್ಲ, ಯಾರು ಬಂದಿಲ್ಲ. ಯಾಕ? ಯಾರ ಬಂದಿರ್ಬೇಕು ನೋಡು. ಇವ್ರು ಬಂದಿದ್ದು ಇವ್ನಿಗೆ ಹೆಂಗೆ ಗೊತ್ತಾಯ್ತು? ಅಲ್ಲ, ಇವ ಏನ್ರೆ ಇಲ್ಲಿ ತನಕ ಡ್ರಾಪ್ ಮಾಡಿ ನನ್ನ ಟೆಸ್ಟ್ ಮಾಡ್ಲಿಕ್ಕೆ ನಾನು ಮಾಡ್ಲಿಕ್ಕೆ ಮತ್ತೆ ಹಂಗೇನು ಇರ್ಲಿಕ್ಕಿಲ್ಲ. ಇಲ್ಲ, ಯಾರು ಬಂದಿಲ್ಲ. ನೀ ಯಾಕೆ ಹಿಂಗೆ ಕೇಳಾತಿ? ನಮ್ ರಿಲೇಟಿವ್ ಸೇವಂತಿ ಅಂತ ನಾನೇ ಕಳಿಸೀನಿ. ಕಾಲಿಂಗ್ ಬೆಲ್ಲ ಐತ್, ನೋಡ್ತೀನಿ. ಹೌದು, ಯಾರೋ ಬಂದಾರ. ಒಂದು ನಿಮಿಷ, ನೀವು ಸೇವಂತಿ ಏನ್ರಿ? ರಮೇಶ ಕಳಿಸಿದ್ದ? ಹೌದು, ರಮೇಶ ಬಂದಾರ. ಇಲ್ಲೇ ನಿಂತಾರ ಪಾಪ. ನೋಡು, ಅವ್ರಿಗ ಬೆಂಗಳೂರಾಗ ಇಂಟರ್ವ್ಯೂ ಅದಂತ. ಲಾಡ್ಜ್ ಒಳಗಿದ್ರ ಅಂತವ್ರು ಇಂಥವ್ರು ಇರ್ತಾರಲ್ಲ, ಅವ್ರಿಗೊಂಚೂರು ಆಗಂಗಿಲ್ಲ. ಅದಕ್ಕೇನ್ ಮಾಡಿ, ನಿಮ್ ಮನಿ ಸೇಫ್ ಅನ್ಸ್ಬಿಟ್ಟು ನಿಮ್ ಮನಿಗ್ ಕಳ್ಸಿನ. ಹೆಂಗೂ ವೈನಿ ಇರ್ತಾರಲ್ಲ, ಅಡ್ಜಸ್ಟ್ ಆಗ್ತಾರ ಅಂದಂಗ. ವೈನಿ ಇದಾರಲ್ಲ? ವೈನಿ ಇದ್ದಾರ. ನೋಡು, ಅವ್ರು ನಿಮ್ ಮನ್ಯಾಗ 2 ದಿನ ಇರ್ತಾರ. ಚಲೋ ನೋಡ್ಕೊಡ್ರಪ್ಪ. ಅಯ್ಯೋ ನೋಡ್, ನಾ ಏನ್ ಹೇಳಿತೀನಿ, ನೀವು ಚಲೋ ನೋಡ್ಕೊಳ್ತೀರ ಅಂತ ನಿಮ್ ಮನಿಗ್ ಕಳ್ಸಿನಲ್ಲ ನಾ. ಆಯ್ತಾಯ್ತು, ನಾನ್ ನೋಡ್ಕೊತೀನಿ ಬಿಡ, ಅದೆಲ್ಲ ಮ್ಯಾನೇಜ್ ಮಾಡ್ತೀನಿ. ಪಾಪ ಹೊರಗೆ ನಿಂತಾರ. ನೀನ್ ಆಮೇಲೆ ಫೋನ್ ಮಾಡ್ತೀನಿ, ಪಾಪ ಒಳಗ್ ಕರ್ದ. ಇಡ್ಲ? ಹಾ, ನೋಡ್ರಿ, ನೀವೊಬ್ರು ಗೆಸ್ಟ್ ಪಾಪ ಮನ್ಯಾಗ ಬಂದಿರಿ. ನಮಗ್ ಹಿಂಗಾರಿ ಒಂದ್ ಫೋನ್ ಮಾಡ್ತಾರ, ಒಂದ್ ತಾಸಗಟ್ಲೆ ಮಾತಾಡ್ಕೊಂಡ್ ನಿಂತ್ಬಿಡ್ತೀವ್ರಿ. ಅದು ನೆನಪೇ ಅಲ್ರಿ ಯಾರು ಬಂದಾರ ಯಾರು ಹೋಗ್ಯಾರತ್ತೆ. ಈಗೂ ಮಾತಾಡತ್ತ ನೋಡ್ರಿ ಪಾಪ. ಈಗ ಏನ್ ತಗೋತೀರಿ ನೀವು? ಟೀ, ಕಾಫಿ, ಜ್ಯೂಸ್, ಮಿರಿಂಡಾ, ಏನ್ ಬೇಕ್ರಿ? ಮಜ್ಗಿ ಏನ್ ಬೇಕ್ರಿ ನಿಮ್ಗೆ? ಅಲ್ರಿ, ಇದೆಲ್ಲ ನೀವೇ ಕೇಳ್ತಾ ಇದ್ದೀರಲ್ರಿ. ಮನ್ಯಾಗ ನಿಮ್ ವೈಫ್ ಇಲ್ಲೇನ್ರಿ? ನಮ್ಮ ವೈಫ್ ಯಾಕಿಲ್ರಿ? ಇದ್ದಾಳ್ರಿ, ಆದ್ರೆ ಈಗಿಲ್ಲ. ಆಕಿ ಇನ್ನು 2 ದಿವ್ಸ ಬರ್ತಾಳ್ರಿ. ಯಾಕ್ರಿ ಗಾಬರಿ ಆದ್ರಿ? ಯಾಕೆ ನಿಂತ್ಕೊಂಡ್ರಿ? ಹಿಂಗ್ಯಾಕ್ರಿ? ಕೂಡ್ರಿ. ಇಲ್ರಿ, ಊರ್ನಾಗ ರಮೇಶ್ ಹೇಳಿದ್ರು ಮನ್ಯಾಗ ನಿಮ್ ಮಿಸ್ಸಸ್ಸು ಇರ್ತಾರೆ, ಹೋಗ್ರಿ ಅಂತ ಹೇಳಿ. ರಮೇಶ್ ನನ್ಗೂ ಈಗ ಫೋನ್ ಮಾಡಿದ್ದ. ಈಗ ಮಾತಾಡ್ಬಂದ್ರ ರಮೇಶ್ ರೀ, ಅವ ಎಲ್ಲ ಹೇಳ್ರಿ ನಂಗೆ, ನೀವು 2 ದಿನ ಇಲ್ಲಿ ಇರ್ತೀರಂತ. ನೀವು 2 ದಿನ ಅಲ್ರಿ, 1 ವಾರ ಬೇಕಾದ್ರೂ ಇರ್ರಿ, ನನಗೇನು ಚಿಂತಿಲ್ರಿ. ನೀವು ಆರಾಮಾಗಿ ಇಲ್ಲಿರ್ರಿ. ಅಲ್ರಿ, ಮನ್ಯಾಗ ನಿಮ್ ಮಿಸ್ಸಸ್ ಬೇರೆ ಇಲ್ಲ, ನಾವ್ ಒಬ್ಬಾಕಿ ಹೆಂಗಿರ್ಲಿ? ನೋಡ್ರಿ, ನಾವೊಬ್ನ ಹೆಂಗದೀನಿ ಹಂಗ ನಾವೊಬ್ರೇ ಇದ್ದಂಗ ನೀವು ಒಬ್ರೇ ಇರ್ರಿ, ಆರಾಮಾಗಿ ಇರೋಣ ಇಲ್ಲೇ. ಅಲ್ರಿ, ಒಂದೇ ಮನೆಯಾಗ ನೀವ್ ಒಬ್ರೆ, ನಾನು ಒಬ್ಬಾಕಿನೇ.
ನನ್ಗ್ಯಾಕೋ ಇದೆಲ್ಲ ಸರಿ ಬರಂಗಿಲ್ರಿ. ನಾನ್ ಬೇರೆ ವ್ಯವಸ್ಥೆನೆ ಏ ಇರ್ರಿ ಯಾಕೆ ಟೆನ್ಷನ್ ತಗೊಳತ್ತೀರಿ? ನೋಡ್ರಿ ನೀವು ಆರಾಮಾಗಿರ್ತೀರಿ, ನಿಮ್ಗೇನು ಈ ಮನ್ಯಾಗ ತ್ರಾಸ ಆಗಂಗಿಲ್ಲ. ಅದ್ರ ಬಗ್ಗೆ ಚಿಂತೆ ಬಿಡ್ರಿ, ಇದ್ರ ಬಗ್ಗೆ ನಾ ಗ್ಯಾರಂಟಿ ಕೊಡ್ತೇನ್ರಿ. ಅಲ್ರಿ, ಮಂದಿ ಯಾರು ಏನ್ ಅನ್ಕೊಳಂಗಿಲ್ಲ. ನೀವ್ ಯಾರೋ ನಾನ್ ಯಾರೋ, ಮನ್ಯಾಗ ನಿಮ್ ಮಿಸ್ಸಸ್ ಬೇರೆ ಇಲ್ಲ ಅಂತದ್ರಲ್ಲಿ ಮಂದಿ. ನೋಡ್ರಿ, ನೀವು ಮಂದಿ ಬಗ್ಗೆ ಟೆನ್ಷನ್ ತಗೋಬೇಡ್ರಿ. ಮಂದಿಗೆ ಏನ್ ಗೊತ್ತಾಕೈತ್ರಿ, ನೀವು ಈ ಮನ್ಯಾಗ ಇದಿರತ್ತ. ನೋಡ್ರಿ, ನೀವು ಬಂದ ಕೂಡಲೇ ಬರಕ್ಟ ನಿಮ್ಮನ್ನ ಒಳಗ್ ಕರ್ಸ್ಕೊಂಡಿನಿ. ಇನ್ನು ಮುಂದೆ ಅವ್ರ ಮಂದಿ ಗೊತ್ತಾಗಲ್ರಿ ನೀವು ಮನ್ಯಾಗ ಅದಿರತ್ತ. ನೀವ್ ಯಾಕೆ ಟೆನ್ಷನ್ ತಗೊಂಡ್ರಿ? ಅದ್ ಹೆಂಗ್ರಿ ಗೊತ್ತಾಗಂಗಿಲ್ಲ. ನಾಳೆ ನಾನು ಇಂಟರ್ವ್ಯೂಗೆ ಹೋಗಾಕ ಬೇಕಾ? ಹೋಗುವಾಗ ಬರುವಾಗ ಮಂದಿ ನೋಡಂಗಿಲ್ರಿ ನನ್ನ, ಅವಾಗ ಗೊತ್ತಾಗಂಗಿಲ್ಲೇನ್ರಿ ನಾನ್ ನಿಮ್ ಮನ್ಯಾಗೆ ಇದೀನಿ ಅಂತ. ಅವಾಗ ಏನ್ ಮಾಡ್ತೀರಿ? ನಾ ಮಾಡ್ತೇನ್ರಿ. ಅಂದ್ರ ಅದಕ್ ವ್ಯವಸ್ಥೆ ನಾ ಮಾಡ್ತೀನಿ ಅಂತ ಹೇಳಿದ್ರಿ. ಏನಂದ್ರ ನೋಡ್ರಿ, ಯಾರು ಇಲ್ದಾಗ ನಿಮ್ಮನ್ನ ಹೊರಗ್ ಕಳ್ಸ್ತೀನಿ, ಯಾರು ಇಲ್ದಾಗ ನಿಮ್ಮನ್ನ ಒಳಗ್ ಕರ್ಕೋತೀನಿ. ಅವಾಗ ಮಂದಿಗೆ ಹೆಂಗ್ ಗೊತ್ತಾಕೈತ್ರಿ ನೀವ್ ಈ ಮನ್ಯಾಗದಿರತ್ತ. ನೋಡ್ರಿ, ನೀವ್ ವಿಚಾರ ಮಾಡಕ್ ಹೋಗ್ಬೇಡ್ರಿ. ನಮ್ಮ ದೋಸ್ತ್ ರಮೇಶ ನಿಮ್ಮನ್ನ ಇಲ್ಲಿ ಕಳ್ಸ್ಯಾನ ಅಂದ್ಮೇಲೆ ಅವ್ನು ನನಗ ನಂಬಿಕೆ ಇಟ್ಟು ಕಳ್ಸ್ಯಾನ್ರಿ. ಅವ್ನ ನಂಬಿಕೆನ ಉಳಿಸ್ಕೊಳ್ಳೋದು ನನ್ನ ಜವಾಬ್ದಾರಿ. ನಾನು ನಿಮಗ ಇಲ್ಲಿ ಇಂಟರ್ವ್ಯೂ ಮಾಡಿಸಿ ಎಲ್ಲಾ ಮುಗಿದ ಮೇಲೆ ನಿಮ್ಗೆ ಹೊರಗ್ ಕಳ್ಸೋದು. ಅಲ್ಲಿ ತನಕ ನಾ ಕಳ್ಸಂಗಿಲ್ರಿ. ಆದ್ರೂ ಏನ್ರಿ ಆದ್ರೂ ನೀವ್ ಯಾಕೆ ಹಿಂಗ್ ಟೆನ್ಷನ್ ತಗೊಂಡ್ರಿ? ನೋಡ್ರಿ, ಇದು ನಿಮ್ ಮನಿ ಅನ್ಕೋರಿ. ನಿಮ್ ಮನಿ ಅನ್ಕೊಂಡ್ಮೇಲೆ ನೀವು ನನ್ನವ್ರು, ನಾನು ನಿಮ್ಮವ್ನು. ಹಂಗಿದ್ಮೇಲೆ ನೀವ್ ಯಾಕೆ ಚಿಂತೆ ಮಾಡತ್ತೀರಿ? ಅಲ್ರಿ, ಅದು ನಿಮ್ ಮಿಸ್ಸಸ್ಗೆ ಏ ಅವನು ಅವ್ರಿಗೆ ಗೊತ್ತಾಗಂಗಿಲ್ವೇನ್ರಿ? ಅಕ್ಕಿಗೂ ಗೊತ್ತಾಗಂಗಿಲ್ರಿ. ಯಾಕಂದ್ರ ನೀವು ಬಂದಿದ್ನ ಅಕ್ಕಿಗೂ ಹೇಳಂಗಿಲ್ಲ, ಅಕ್ಕಿಗೂ ಮುಚ್ಚಿಟ್ಟೆ ವ್ಯವಸ್ಥೆ ಮಾಡ್ತೀನಿ. ಆದ್ರೂ ಇದ್ ಯಾಕೋ ಸರಿ ಬರಂಗಿಲ್ರಿ. ಏ ನೋಡ್ರಿ, ನೀವು ಹಿಂಗೆಲ್ಲ ಬೇರೆ ಏನು ವಿಚಾರ ಮಾಡಬೇಡ್ರಿ. ನೀವು ಎಲ್ಲಾ ಸರಿ ಬರ್ತೈತ್ರಿ. ನೀವೇ ಯಾಕೆ ಹಂಗ ವಿಚಾರ ಮಾಡ್ತೀರಿ? ಅದ್ ನೋಡ್ರಿ, ನಾ ಎಂತಾವ್ ನೋಡ್ರಿ, ಪಾಪ ನೀವ್ ಇಷ್ಟು ಬಿಸ್ಲಾ ನಡ್ಕೊಂಡ್ ಬಂದಿರಿ, ಅಷ್ಟೊತ್ತು ಹೊರಗ್ ನಿಂತಿದ್ರಿ, ಇಲ್ಲೂ ಮತ್ ಮಾತಾಡ್ಸ್ಕೊತಿತ್ತನ. ಅಲ್ಲ, ನೀವು ಫ್ರೆಶ್ ಆಗ್ಬೇಕಿಲ್ಲ. ಮ್ಯಾಲ ನೋಡ್ರಿ, ಒಂದು ರೂಮ್ ಐತಿ, ಆರಾಮಾಗಿರ್ರಿ ನೀವು. ಈಗ ಲಘುನೇ ಹೋಗಿ ಅಲ್ಲಿ ಫ್ರೆಶ್ ನಾವು ಬರೀ ಮಾತಾಡ್ತಂದ್ ಹಾಕೋರಿ. ನೋಡ್ರಿ, ನೀವು ಲಘು ಹೋಗಿ ಫ್ರೆಶ್ ಆಗಿ ಆರಾಮಾಗಿ ಬರ್ರಿ. ನೀವು ಟೆನ್ಷನ್ ತಗೋಬೇಡ್ರಿ. ಇಲ್ಲಿ ನಿಂತಷ್ಟು ಬರೀ ಮಾತಾಡ್ತಿರ್ತೀರಿ ನೀವು. ನಡ್ರಿ ಹೋಗ್ರಿ ಫ್ರೆಶ್ ಆಗಿ ಬರೋ ಹೋಗ್ರಿ. ಯಪ್ಪ, ಭಾಳ ತ್ರಾಸ ಐತಿದ್. ಅಲ್ಲ, ಮನಿ ತನಕ ಬಂದಕಿ ಮನಸ್ನ್ಯಾಗ ಬರಂಗಿಲ್ಲ. ಬರ್ಲಿಲ್ಲ ಅಂದ್ರೂ ನಾ ಬಿಡಂಗಿಲ್ಲ, ಯಾವ್ದು ಹಾಕೊಳ್ಳೋದ ಮನಸ್ನ್ಯಾಗ. ಕಾಫಿ ರೆಡಿ. ಅಬೇ ನೀವಿನ್ನ ಡ್ರೆಸ್ ಚೇಂಜ್ ಮಾಡ್ಕೊಂಡಿಲ್ಲನ್ರಿ? ನಾ ಏನು ನೋಡಿಲ್ರಿ. ಇದು ನನ್ನ ಪರ್ಸನಲ್ ರೂಮ್ ಅಲ್ರ. ನಾನು ನನ್ನ ಹೆಂಡತಿ ಇಬ್ರೇ ಇರ್ಲಿರ್ತೀವ್ರಿ. ಆಕಿ ಯಾವಾಗಿದ್ರು ನಾ ಹಂಗ ಡೈರೆಕ್ಟ್ ಬರ್ತೀನ, ಹಂಗ ಅನ್ಕೊಂಡ್ ಬಂದಿನಿ. ನಾ ಏನು ನೋಡಿಲ್ರಿ, ಸಾರಿ ರೀ. ಪರವಾಗಿಲ್ಲ. ಅಲ್ವಾ ಮತ್ತೆ ನಿಮ್ ಮನೆಗ್ ಬಂದು ನೀವ್ ಹಿಂಗೆ ಇರಿ ಅಂತ ಹೇಳಕ್ಕಾಗತ್ತಾ? ಓ ನೋಡ್ರಿ, ನಾ ಹೇಳದ್ ನಿಮ್ಗಿದ. ನಿಮ್ಗೆ ಎಷ್ಟು ಸಲ ಹೇಳಿನ ಈ ಡಿಫ್ರೆನ್ಶಿಯೇಟ್ ಮಾಡಬೇಡ್ರಿ ಅಂತ. ಇದು ನಿಮ್ಮ ಮನಿ, ಇದು ನಮ್ಮ ಮನಿ ಅಂತ. ಕೆಳಗೆ ಏನ್ ಹೇಳಿನ, ಇದು ನಿಮ್ಮ ಮನಿನೇ ಅನ್ಕೊಂಡು ಆರಾಮಾಗಿ ಓಡಾಡ್ಕೊಂಡು ಇರ್ರಿ. ನಾನು 2 ದಿನ ಇರೋದಕ್ಕೆ ಅಂತ ಬಂದಿರೋದು. ಅದ್ ಹೆಂಗ್ ನಾನ್ ನನ್ ಮನೆ ಅನ್ಕೊಂಡು ಎಲ್ಲಾ ಕಡೆನೂ ಓಡಾಡಕ್ ಆಗುತ್ತೆ? ಅದೇನೋ ಗಾದೆ ಹೇಳ್ತಾರ ನೋಡಿ, ಬೆರಳು ತೋರ್ಸಿದ್ರೆ ಆಸ್ತಾನೆ ನುಂಗುದ್ರು ಅಂತ. ನುಂಗೇ ಬಿಡ್ರಿ. ನಿಮ್ ಹೆಂಡತಿ ಆಮೇಲೆ ನಿಮ್ನ ನುಂಗ್ತಾರೆ. ಹಂಗಂತೀರಿ? ಅದಕ್ಕೆ ಹೇಳಿದ್ದು, ನನ್ನಿಂದ ನಿಮ್ಗೆ ಯಾಕೆ ತ್ರಾಸು? ನಾನ್ ಬೇರೆ ಕಡೆ ಎಲ್ಲಾದ್ರೂ ವ್ಯವಸ್ಥೆ ಮಾಡ್ಕೋತೀನಿ. ನೋಡ್ರಿ, ನೀವು ಇಂಥ ಮಾತಾಡಿ ನನ್ನ ಮನ್ಸಿಗೆ ಚುಚ್ಚಬಾಡ್ರಿ ನೀವು. ಅಲ್ಲ, ನಾನ್ ನಿಮಗೆ ಎಷ್ಟು ಸಲ ಹೇಳಿನಿ ನೋಡ್ರಿ, ನಾ ಆಕ್ಚುಲಿ ಇಂಥದ್ದು ಯಾವ್ದು ರಿಸ್ಕ್ ತಗೊಳಮಲ್ಲ. ಬಟ್ ನಿಮ್ ಸಲುವಾಗಿ ರಿಸ್ಕ್ ತಗೊಂಡಿನಿ ಅಂತಂದ್ರ ನನಗೆ ನಿಮಗೆ ಏನೋ ಒಂದು ಸಂಬಂಧ ಐತ್ರಿ. ಸಂಬಂಧ ಅಂದ್ರ ಅದು ಹಿಂದಿನ ಜನ್ಮದೊಳಗ ನಾವಿಬ್ರು ಏನೋ ಆಗಿದ್ದೀವ್ರಿ. ಅದಕ್ಕೆ ಈ ಜನ್ಮನ್ಯಾಗ ನೀವು ನಮ್ಮನೆ ಹುಡ್ಕೊಂಡ್ ಬಂದಿರಿ. ನನಗೆ ಅದೇ ಒಂದು ಏನೋ ಯೋಚನೆ, ಸುತ್ತ ಮನಸ್ಸೊಳಗೆ ಏನೋ ಯೋಚನೆ ಬರತ್ತೈತ್ರಿ. ನಾವು ನೀವು ಹಿಂದಿನ ಜನ್ಮನಾಗ ಏನೋ ಆಗಿದ್ವಿ. ಹಿಂದಿನ ಜನ್ಮ? ಹಾ, ಹಿಂದಿನ ಜನ್ಮ. ನನ್ಗೆ ಈ ತರದ ಕಥೆಗಳೆಲ್ಲ ಕೇಳೋಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದೇನು ಅಂತ ಹೇಳ್ತೀರಾ? ಅದ್ಯಾವ ಗೊತ್ತ್ರಿ, ನನಗೆ ಸುತ್ತ ಮನಸ್ಸೊಳಗ ಅನ್ಸತ್ತ ಕ್ಲಾರಿಟಿ ಇಲ್ರಿ.
ಒಟ್ನಲ್ಲಿ ನಾವಿಬ್ರು ಹಿಂದಿನ ಜನ್ಮದಾಗ ಏನೋ ಆಗಿದ್ದೀವ್ರಿ ಏನೋ ಆಗಿದ್ವಿ ಸುಮ್ನಿರ್ರಿ, ನೀವ್ ಏನೇನೋ ಹೇಳಿ ನಂಗೆ ತಲೆ ಕೆಡಿಸ್ಬೇಡ್ರಿ. ಲೈಟಾಗಿ ವರ್ಕೌಟ್ ಆದಂಗ ಐತಿ. ನೋಡ್ರಿ ನಾ ಎಲ್ರಿ ನಿಮ್ ತಲೆ ಕೆಡ್ಸಿನಿ, ನೀವೇ ನನ್ ತಲೆ ಕೆಡ್ಸಿದ್ದು. ನಿಮ್ ತಲೆ ಕೆಡಿಸುವಂತದ್ದು ನಾನೇನ್ ಮಾಡ್ದೆ? ಮತ್ರಿ ಅಲ್ಲ, ನೀವು ಹಿಂದಿನ ಜನ್ಮದಾಗ ಕಾಣಿಸೋಂಗ ಈಗ ಯಾಕೆ ಹಿಂಗ್ ಕಾಣಿಸ್ತೀರಿ? ನೀವು ಹಿಂಗ್ ಕಾಣಿಸಿ ನನ್ಗೆ ಹಿಂದಿನ ಜನ್ಮದ ನೆನಪು ಯಾಕ್ತಂದ್ರಿ? ನಾನೇನು ಕಾಣಿಸ್ತಾ ಇದ್ದೀನಿ? ಆ ಮಾತು ಹೇಳಿದ್ ನೀವೇ, ಈಗ ಅಪ್ಪ ಅದನ್ನು ನನ್ ಮೇಲೆ ಹಾಕ್ತಾ ಇದ್ದೀರಾ. ನನಗೆ ಹಿಂದಿನ ಜನ್ಮದ ನೆನಪು ತಂದಾಗ ನನಗೇನು ಅನಿಸ್ತು, ನಾನು ನೀವು ಇಬ್ರು ಹತ್ರ ಅದೀವಿ ಅನಿಸ್ತು. ಇದೆಲ್ಲ ನನ್ನ ತಲೆ ಕೆಟ್ಟ. ನಾನ್ ನಿಮಗೆ ಪ್ರೀತಿಯಿಂದ ಬರಮಾಡ್ಕೊಂಡಾಗ ನಿಮಗೇನು, ಅಯ್ಯೋ ನೋಡ್ರಿ ಬಾಡ್ಬಿಡ್ರಿ. ಈಗ ನಿಮ್ಗೆ ಈಗ ಒಂದ್ ನಿಮಿಷ ರೀ ನೋಡ್ರಿ, ಇಷ್ಟೊತ್ತು ಬಿಸಿ ಇದ್ದ ಚಾ ತಣ್ಣಗಾಗುತ್ತೆ, ಇರ್ಲಿ ಕುಡ್ರಿ. ಆಮೇಲೆ ಕುಡಿದ್ ಕೂಡ್ಲೇನೆ ನನಗೆ ನೀವು ಏನ್ ಬೇಕು ಅನ್ನೋದು ಹೇಳ್ಬಿಡ್ರಿ. ಆದ್ರೆ ಊಟಕ್ಕೆ ಅಡಿಗೆ ನಾ ಬರ ಬಿಸಿ ಬಿಸಿ ಅಡಿಗೆ ಮಾಡ್ಬಿಡ್ತೀನಿ, ನೀವು ಉಣ ಹಾಕ್ತಂತ. ನೀವ್ ಮಾಡ್ತೀರಾ? ಹಾ ಬೇಡ, ನಾನೇ ಮಾಡ್ತೀನಿ. ಸುಮ್ಮಿರ್ರಿ, ನೀವು ಹೊರಗಿಂದ ಬಂದವ್ರು, ಹೊರಗಿನವ್ರ ಕಡೆಯಿಂದ ನಾವು ಅಡಿಗೆ ಮಾಡ್ಸಕ್ಕಾಗತ್ತೇನ್ರಿ? ಅಲ್ಲ, ಇಷ್ಟೊತ್ತು ನೀವೇನ್ ಹೇಳಿದ್ರಿ? ನಿಮ್ಮನೆ ಎಲ್ ಬೇಕಾದ್ರೂ ಓಡಾಡಿ ನಿಮ್ಮವ್ರು ಕನ್ಸು ಅದು ಇದು ಅಂತ ಹೇಳ್ಬಿಟ್ಟು ಇವಾಗ ಈಗ ಹೇಳ್ತಿರಲ್ಲ. ನೀವು ಹೊರಗಿನವ್ರತ್ತ ಹೇಳಿಲ್ರಿ, ಆದ್ರ ಈಗ ನೀವು ಬಿಸ್ಲಾಗ ಓಡಾಡಿ ಬಂದಿರಿ, ಫ್ರೆಶ್ ಆಗತ್ತಾಗ ನಾ ಅಡ್ಡು ಬನ್ನಿ. ನೀವಿನ್ನ ಫ್ರೆಶ್ ಜಾಸ್ತಿ ಆಗಿಲ್ಲ ಪಾಪ, ಅದಕ್ಕೆ ನೀವು ಒಂಚೂರು ಫ್ರೆಶ್ ಆಗಿ ಟೀ ಕುಡ್ದ ಆರಾಮಾಗಿ ಮಲ್ಕೊಂಡಿರ್ರಿ. ನಾ ಹೋಗಿ ಬಿಸಿ ಬಿಸಿ ಅಡಿಗೆ ಮಾಡ್ತೀನಿ ಅಂತ ಹೇಳಿದ್ನ ಅಷ್ಟೇ ರೀ. ಏನು ಬೇಡ, ನಾನೇ ಮಾಡ್ತೀನಿ, ನೀವು ಹೆಲ್ಪ್ ಮಾಡಿ. ಹೆಲ್ಪ್ ಏನ್ರಿ, ಪೂರ್ತಿ ಮಾಡ್ತೀನಿ. ಯಾವ ಸಾಮಾನು ಎಲ್ಲೆಲ್ಲದಾವ ತೋರಿಸ್ಬೇಕಲ್ಲ, ಅವ್ರಿಗೆ ಹೆಂಗ್ ಗೊತ್ತಿರ್ತೈತಿ ನಾ ಇಟ್ಟಿರೋ ಸಾಮಾನ? ಕೆಲ್ಸ ಎಲ್ಲ ಮುಗೀತು. ಕೆಲ್ಸ ಎಲ್ಲ ಮುಗಿದ ಮೇಲೆ ಇನ್ನೇನ್ರಿ ಟೆನ್ಷನ್? ಕೂಡ್ರಿ ಆರಾಮಾಗಿ ಮಾತಾಡ್ನು. ನನ್ ಟೆನ್ಷನ್ ಕೂಡೋದಲ್ರಿ, ಮಲಗೋದಕ್ಕೆ ಯಾಕ್ರಿ ಟೆನ್ಷನ್ ತಗೋಬೇಕು? ಇಬ್ರ ಇದೀವ, ಆರಾಮಾಗಿ ಮಲಗಬಹುದು ಬಿಡ್ರಿ. ಅಲ್ಲ, ನಾನ್ ಎಲ್ ಮಲ್ಗೋದು ಅಂತ. ನನ್ ತಲೆ ಮೇಲೆ ಮಲ್ಗಿ ಅಡ್ಡ. ಮತ್ತಿನ್ನೇನ್ರಿ? ಅಲ್ರಿ, ಇಂಥ ದೊಡ್ಡ ಮನಿ ಐತಿ, ಅಲ್ಲಿ ಮ್ಯಾಲೆ 3 ರೂಮ್ ಅದಾವ. ನೀವು ಅಂತದ್ರೊಳಗೆ ಎಲ್ಲಿ ಮಲಗುದು ಅಂತ ಟೆನ್ಷನ್ ಆದ್ರೆ ನಾ ಏನ್ ಹೇಳ್ರಿ? ಅಲ್ಲ, ಊರಲ್ಲೆಲ್ಲ ನನ್ ಹೆಂಗಸ್ರ ಜೊತೆಲೆ ಮಲಗ್ತಾ ಇದ್ದಿದ್ದು, ಇಲ್ಲಿ ನಾನು ಒಬ್ಳೆ ಹೆಂಗಸು. ಅದಕ್ಕೆ ಈಗ ನಾನು ಹೆಂಗ್ಸ್ ಡ್ರೆಸ್ ಹಾಕೊಂಡ್ ಬಂದ್ ಮಲ್ಕೊಳ್ಳೇನ್ರಿ? ನೀವ್ ಹೆಂಗ್ಸ್ ಡ್ರೆಸ್ ಹಾಕಿದ ತಕ್ಷಣ ಹೆಂಗ್ಸ್ ಹಾಕ್ಬಿಡ್ತೀರಾ? ಏನ್ ಮಾತಂತ ಮಾತಾಡ್ತೀರಿ? ಮತ್ ಏನ್ರಿ ಮಾಡುದು? ಮ್ಯಾಲ್ ರೂಮ್ ಐತಲ್ಲ, ರೂಮ್ನಾಗ ನೀವ್ ಒಂದ್ ರೂಮ್ನಾಗ ಬಾಲ್ ಹಾಕೊಂಡ್ ಮಲ್ಕೊಂಡ್ ಬಿಡ್ರಿ, ನಾ ಇನ್ನೊಂದ್ ರೂಮ್ನಾಗ ಬಾಲ್ ಹಾಕೊಂಡ್ ನಾ ಮಲ್ಕೋತೀನಿ, ಆರಾಮಾಗಿ ಮಲಗಬಹುದಲ್ರಿ? ನನ್ಗೊಬ್ಳಿಗೆ ಮಲ್ಗಕ್ ಭಯ ಆಗುತ್ತೆ. ಹಂಗ ಸರಿ, ಹಂಗಂದ್ರ ಒಂದ್ ಕೆಲ್ಸ ಮಾಡ್ರಿ, ನೀವ್ ಇಲ್ಲಿ ಮಲಗ್ರಿ, ನಾ ಇಲ್ಲಿ ಮಲಗ್ತೇನೆ, ಇಬ್ರು ಅದೇ ಕಡೆ ಮಲ್ಗೋಣ. ಇಲ್ಲೆಲ್ಲ ಹೆಂಗ್ ಮಲ್ಗಕ್ ಆಗ್ತದ ಹೇಳ್ರಿ? ಅಯ್ಯ ಅಲ್ರಿ, ಇಲ್ಲಿ ನಿದ್ದೆ ಬರ ಅಂತ್ರಿ, ಮ್ಯಾಲ ಹಂಚ್ಕಂತೀರಿ. ಒಂದ್ ಕೆಲ್ಸ ಮಾಡ್ರಿ, ಅಲ್ಲಿ ವರಾಂಡ ಒಳಗ್ ಮಲ್ಕೊಂಡ್ ಬಿಡ್ರಿ. ಏನಂತ ಹೇಳ್ತೀರಿ? ಮತ್ ಏನ್ರಿ ಎಲ್ಲೂ ಮಲ್ಕಂಗಿಲ್ತ್ರಿ, ಏನ್ ಮಾಡ್ಬೇಕು ಮತ್ತ? ಒಂದ್ ಕೆಲ್ಸ ಮಾಡ್ರಿ, ಈಗ ನೀವ್ ಹೆಂಗ್ ಮಲಗ್ತಿದ್ರಿ? ಎಲ್ಲಾರು ಸೇರಿ ಹೆಂಗಸರೆಲ್ಲ ಸೇರಿ ಮಲಗ್ತಿದ್ರಲ್ಲ, ಈಗ ಒಂದ್ ಕೆಲ್ಸ ಮಾಡ್ರಿ, ನಮ್ಮ ಓಣಿ ಒಳಗ ಅಂದ್ರೆ ನಮ್ಮ ಏರಿಯಾ ಒಳಗಿರೋ ಎಲ್ಲಾ ಹೆಂಗಸರು ಕರ್ಸಿಬಿಡ್ತೀವಿ, ಈಗ ಎಲ್ಲಾರು ಒಟ್ಟಾಗಿ ಮಲ್ಗೋಣ. ಏನ್ರಿ ನೀವ್ ಚಾಷ್ಟಿ ಮಾಡ್ತಿದ್ದೀರಾ? ಜಾಸ್ತಿ ಅಲ್ರಿ, ನೀವ್ ಏನ್ ಹೇಳಿದ್ರು ಅರ್ಥನ ಮಾಡ್ಕೋವಲ್ರಿ, ನಿಮ್ಗೆ ಗೊತ್ತಾಗವಲ್ತ. ಅಲ್ಲ, ರೂಮ್ನಾಗ ಮಲ್ಕೊಳಕ್ಕೂ ಅನ್ಸ್ತೀರಿ, ಇಲ್ಲ ಒಲ್ಲ ಅಂತೀರಿ, ಹೆಂಗಸರ್ ಕರಿತೀನಿ ಅಂದ್ರೆ ಅವ್ರು ಬ್ಯಾಡ ಅಂತೀರಿ. ಮತ್ತೆ ಏನ್ ಮಾಡಿ ನೀವ ಹೇಳ್ರಿ ನೋಡು. ಇಲ್ಲೇ ಕುಂತ್ಬಿಡ್ರಿ. ಇಲ್ಲೇ ಕೂತ್ ಬಜ್ರಿ ಮಾಡ್ನೇನ್ರಿ? ಕುಂತ್ ಮಾತಾಡ್ರಿ. ಕುಂತು ಮಾತಾಡ್ನು? ಹಂಗೆಲ್ಲ ಆಗಲ್ರಿ. ನೀವು ಮುಂಜಾನೆ ಇಂಟರ್ವ್ಯೂಗ್ ಹೋಗ್ಬೇಕು, ನಾನು ಕೆಲ್ಸಕ್ಕೆ ಹೋಗ್ಬೇಕು. ನೀವ್ ಏನ್ರಿ ಬರೀ ರಾತ್ರಿ ಎಲ್ಲಾ ಕೂತ್ ಮಾತಾಡಿದ್ರೆ ಏನ್ರಿ ಆಕತಿ? ಮಾತಾಡೋದ್ರಿಂದ ಏನಾಗ್ತೈತಿ? ನಾವು ವರ್ಕೌಟ್ ಆಗೋಲ್ತು, ರಾತ್ರಿ ಎಲ್ಲ ಕೂಡ್ನತ್ತಾಳ ಈಕಿ ಜೋಡಿ ಕೂತ್ ನಾ ಏನ್ ಮಾಡ್ಲಿ? ನೋಡ್ರಿ, ಇದೆಲ್ಲ ನನಗ ಆಗಂಗಿಲ್ರಿ. ಮುಂಜಾನೆ ಮತ್ ಕೆಲ್ಸಗಳು ಇರ್ತಾವ, ನೀವ್ ಏನ್ ಮಾಡ್ತೀರ ಮಾಡ್ರಿ. ಹೋಗತ್ನೆ ಬಾಲ ಮಾತ್ರ ಚಲೋ ತಂಗಿ ಹಾಕ್ರ. ಮತ್ತ ನೀವ್ ಏನ್ ಮಾಡ್ತೀರ ಗೊತ್ತಿಲ್ರಿ, ನಾ ಮಲ್ಗಾವ ಒಬ್ಳೆ ಕುಂತ ಏನ್ ಮಾಡೋದು? ನಾನು ಮಲ್ಗಕ್ ಹೋಗ್ತೀನಿ.
ರೀ ಇವ್ರೆ ಇವ್ರೆ ಬೇರೆ ಟೈಮ್ ಆಗ್ತಾ ಇದೆ. ಏನ್ ಮಾಡೋದು? ಎಲ್ಲಿ ಹೋದ್ರಿ ಇವರು? ಕಳಿಸ್ತೀನಿ ಅಂತ ಹೇಳಿದ್ರು. 10 ನಿಮಿಷ ರೀ ಇವ್ರೆ ರೀ ಎಲ್ಲಿ ಹೋದ್ರು? 10 ನಿಮಿಷ ಇದೆಯಲ್ಲ ಇನ್ನ. ರೀ ಕ್ಯಾನ್ಸಲ್ ಆಗೋದು. ಹಂಗ ಅನ್ಸಿದ್ರಿ ಈ ಅಂಜಿಸ್ಬೇಕಂತ ಬೇಕಂತ ಮಾಡಿದ್ರಿ. ಅಲ್ರಿ ಹಿಂಗ ಅನ್ಸಿದ್ರೆ ಅಂಜಿಕೆ ಬರಂಗಿಲ್ಲನ್ರಿ? ಅದಕ್ಕೆ ಯಾಕೆ ಅನ್ಸ್ಬೇಕು? ಯಪ್ಪ ಏನ್ರಿ ಹಿಂಗ್ ಬೇಳ್ತೀರಿ? ಒಂದ್ ನಿಮಿಷ ರೀ, ಒಂದ್ ನಿಮಿಷ ರೀ. ಸ್ವಲ್ಪ ನೀರ್ ಕುಡ್ರಿ, ಬೆವ್ರು ಇಳಿತ, ನೀರ್ ಕುಡ್ರಿ, ಬಾಳ ಅಂಜೀರಿ. ಹೌದು ಏನ್ರಿ ಇಷ್ಟು ಚಂದ ರೆಡಿ ಆಗಿ ಎಲ್ಲ ಹೊರಗೊಂತೀರಿ? ನಾ ಬಂದ್ ವಿಷಯನೇ ಮರ್ತಿದ್ದೀರಾ? ನಾ ಇಂಟರ್ವ್ಯೂಗೆ ಹೋಗ್ತಿದ್ದೀನ್ರಿ. ಓ ಹೌದಲ್ಲ, ನೀವು ಇಂಟರ್ವ್ಯೂ ಹೊಂಟ್ರಿರಲ್ಲ? ಅಯ್ಯೋ ಮರ್ತಾ ಬಿಟ್ಟಿದ್ ನೋಡ್ರಿ. ಬರ್ರಿ ಹೋಗ್ಬರ್ರಿ, ಹೋಗಿ ಲಘೂನ ಬರ್ರಿ. ಅಲ್ರಿ ನಿಮ್ ಹೆಂಡತಿ ಹೇಳಂಗೆ ಲಗೋನ್ ಬರ್ರಿ ಅಂತಿದ್ದೀರಲ್ಲ, ನಾನು ಇಂಟರ್ವ್ಯೂ ಮುಗಿಸ್ಕೊಂಡು ನಿಧಾನಕ್ಕೆ ಬರೋದು. ಅಯ್ಯೋ ಬರ್ರಿ, ಹಂಗ್ಯಾಕೆ ಸೀಟಿಗೆ ಬರ್ತೀರಿ? ಅಲ್ಲ ನೀವು ಇಂಟರ್ವ್ಯೂಗೆ ಹೋಗ್ರಿ, ಸಾವಕಾಶ ಬರ್ರಿ, ಯಾವ ಬೇಕಾದ್ರೂ ಬರ್ರಿ. ಬಟ್ ನಾ ಹೇಳಿದ್ ಯಾಕೆ, ಉದ್ದೇಶ ಏನ್ ಗೊತ್ತೈತೇನ್ರಿ? ನೀವು ನಮ್ಮ ಮನೆಗೆ ಬಂದ್ರ ಗೆಸ್ಟ್ ಬಂದಾಗ ಅವ್ರನ್ನ ಸೇಫ್ ಆಗಿ ಕಳಿಸಿ ಸೇಫ್ ಆಗಿ ಮನೆ ಒಳಗೆ ಕರ್ಕೊಂಡು ಯಾರ ಜವಾಬ್ದಾರಿ? ನಮ್ಮ ಜವಾಬ್ದಾರಿ. ಅದ್ರ ಸಂಬಂಧ ಹೇಳಿದ ಅಷ್ಟ, ಅದ್ ಬಿಟ್ಟು ಬೇರೆ ಏನೂ ಉದ್ದೇಶ ಇಲ್ರಿ. ಹೋಗ್ಬರ್ರಿ, ನೀವು ಇಂಟರ್ವ್ಯೂಗೆ ಹೋಗ್ಬರ್ರಿ. ಆಹಾ ಏನೇನೆ ಬಾಳ ಬಿಲ್ಡಪ್ ಕೊಟ್ರಿ. ನಾನು ಹೋಗುವಾಗ ಹುಷಾರ ಕಳಿಸ್ತೀನಿ, ಯಾರು ಹಿಂದೆ ಇರುವಾಗ ಕಳಿಸ್ತೀನಿ, ಕರ್ಕೊಂಡ್ ಬರ್ತೀನಿ ಅಂತ. ಇವಾಗ ನೋಡಿದ್ರೆ ನಾನು ಇವಾಗ ಹೋದ್ರೆ ಮಂದಿ ನೋಡಂಗಿಲ್ಲನ್ರಿ? ಯಾರು ನೋಡಂಗಿಲ್ರಿ. ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಲಿಕತ್ತೀನಿ ಅಂತಂದ್ರ ಇವತ್ತು ಏನೈತಿ ಗೊತ್ತೈತೇನ್ರಿ? ಅಲ್ಲಿ ಒಂದು ಗುಡಿಯಾಗ ಪೂಜೆ ನಡಾತೈತಿ. ಆ ಪೂಜೆಗೆ ಇಡೀ ಓಣಿ ಮಂದಿ, ನಮ್ಮ ಏರಿಯಾ ಮಂದಿ ಎಲ್ಲಾರು ಅಲ್ಲಿಗೆ ಹೋಗ್ಯಾರ್ರಿ. ಸಣ್ಣ ಸಣ್ಣ ಹುಡುಗರಿಂದ ಮುದುಕರ ತನಕ ಎಲ್ಲ ಅಲ್ಲೇ ಅದಾರ್ರಿ. ಓಣಿಯಾಗ ಎಲ್ಲಿ ತಿರುಗಿ ನೋಡಿದ್ರು ಒಬ್ರು ಮನುಷ್ಯರಿಲ್ಲ, ಒಂದು ನಾಯಿ ಸೈತಿಲ್ರಿ. ನೀವು ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ಇದೆಲ್ಲ ನಾ ತಿಳ್ಕೊಂಡೆ ನೋಡಿನೇ ನಿಮ್ಗೆ ಹೇಳತ್ತನ್ರಿ. ಹೌದೇನ್ರಿ? ಸರಿ, ಹಂಗಾದ್ರೆ ನಾನು ಹೋಗಿ ಬರ್ತೀನಿ. ಹೋಗ್ಬರ್ರಿ. ಇದು ಯಾರಪ್ಪ ಬಂದ್ರಿ? ಈಗ ಏನ್ರಿ ಮಾಡೋದೀಗ? ಒಂದ್ ಕೆಲಸ ಮಾಡೋಣ್ರಿ, ಇಬ್ರು ರೂಮ್ಗೆ ಹೋಗಿ ಬರ್ರಿ. ಯಾಕೆ ಗಾಬರಿ ಆಗಿರಿ? ಇಬ್ರು ರೂಮ್ಗೆ ಅಂದ್ರೆ ನಿಮ್ಮನ್ನು ಹೋಗಿ ರೂಮ್ನಾಗ ಬಿಟ್ಟು ಬರ್ತೀನಿ. ನಿಮ್ಮನ್ನ ಬಿಟ್ಟು ಬಂದು ನೀವು ಬಾಲ ತೆಗಿಬೇಕ ಬೇಡ? ನಾನು ರೂಮ್ನಾಗ ಬಂದ ಇದ್ಯಾರು ಬಾಲ ತೆಗಿತಾರ? ಹಂಗೆ ಹೇಳಿದ್ದಷ್ಟ. ನೀವ್ಯಾಕೆ ತಪ್ಪು? ಮೊದ್ಲೇ ಅಂಜಿಕೆ ಬಂದೈತ್ರಿ, ಅದ್ರಲ್ಲಿ ಬೇರೆ ಮತ್ತೆ ಅಂಜಿಸ್ತೀರಲ್ರಿ. ಅನ್ಸ್ಬೇಡ್ರಿ, ಅವೇನು ದೆವ್ ಏನು ಬಂದಿಲ್ಲ, ಅಲ್ಲೇ ದೆವ್ ಬಂದಿಲ್ಲ. ಮತ್ ಬೆಲ್ಲ ಬಿಡ ನಂಗೆ ಇಂಟರ್ವ್ಯೂ ಟೈಮ್ ಬೇರೆ ಆಗ್ತಾ ಇದ್ರಿ. ಒಂದ್ ನಿಮಿಷ ಇದ್ರಿ, ಯಾರು ಬಂದಾರ ನೋಡ್ತೀನಿ. ಅಲ್ಲೇ ಬಾಗಿಲ್ನಾಗ ಮಾತಾಡಿ ಹೆಂಗ ಕಳಿಸ್ತೇನೆ. ನೀವು ಇಲ್ಲಿತ್ತು ನೋಡಿದ್ರು ಅಂದ್ರೆ ಯಪ್ಪ ಮತ್ ಹೊಯ್ಕೋ ಬಡ್ಕೋ ಬೇಡ. ನಿಮ್ ಕೆಲಸ ಮಾಡಿ, ನೀವು ಮ್ಯಾಲ ರೂಮ್ನಾಗ ಇರ್ರಿ. ಅಷ್ಟೊಳಗೆ ನಾವು ಬಾಲ್ ತೆಗ್ದು 10 ನಿಮಿಷ ನಾನು ಇಂಟರ್ವ್ಯೂಗೆ ಹೋಗ್ಬೇಕ್ರಿ. ಆದಷ್ಟು ಬೇಗ ಕಳಿಸ್ರಿ ಅವ್ರನ್ನ. ನಾ ಅದನ್ನ ಹೇಳ್ತ ನೋಡಿ ಕಳಿಸ್ತೀನಿ. ನೀವು ನಡ್ರಿ ಮ್ಯಾಲ ಹೋರಿ, ರೂಮ್ ಹೋರಿ ಹೋರಿ ಹೋಗ್ರಿ. ನೀನ ನೀ ಯಾಕೋ ಬಂದಿ? ನೀ ಯಾಕೋ ಬಂದೆ ಅಂದ್ರೆ ನೀವು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನನ್ನೇನ್ ಮಾತಾಡ್ಸಿಲ್ಲ ನೀ? ನಡಿ ಹೋಗ, ಮಾತಾಡಿದಿಲ್ಲ ನನ್ನ ನೋಡಿ. ಹೊರಗಡೆ ಇರೋ ಬಿಸ್ಲ, ಅಯ್ಯೋ ಏಯ್ ಇರೋ ಹೊರಗಡೆ ಕಮ್ಮಿ ಬಿಸ್ಲಿದ್ಯಾ? ಏ ಆರಾಮಾಗಿ ಏನೋ ನೋಡ್ತಾ ಇದ್ರೆ ಕುಡ್ಕೊಂಡು ಆರಾಮಾಗಿ. ಅದೇನೋ ನೋಡ್ದಿರ್ಲೋ, ನೀ ಯಾಕೆ ಒಳಗ್ ಬಂದ್ ಕೂತೀವೋ? ನಡಿ ನೋಡಿ, ಇಲ್ಲಿ ಮಾತಾಡ್ಬೇಕಾಯ್ತಿಲ್ಲ, ಮಾತಾಡಿಲ್ಲೋ, ಮುಗಿತಿಲ್ಲೋ, ಹೋಗಿನ
ನಾನು ಯಾಕೆ ಬಂದ್ ಗೊತ್ತೇನು? ಹಾ ಅಕ್ಕ ನನಗೆ ಫೋನ್ ಮಾಡಿ ಹೇಳಿದ್ರು, ಏನಂತ ನಾನು ಹೇಳಿದ್ರಪ್ಪ? ಬರೋದು 15 ದಿನ ಆಗತ್ತೆ, ಹಾ. ಅಲ್ಲಿವರೆಗೂ ನೀನು ಅವ್ರೊಬ್ಬರೇ ಇರ್ತಾರ, ಹೋಗಿ ಬಂದು ಮಾತಾಡ್ಸ್ಕೊಂಡಿರು ಅಂತ. ಒಂದಿನ ಆದ್ರೂ ಬಂದಿರ, ನಾನು ಬಂದಿಲ್ಲ ತಾನೆ. ಅದಕ್ಕೆ ಅಕ್ಕ ಬರೋದ್ರೊಳಗೆ ಒಂದಿನ ಮಾತಾಡ್ಸ್ಕೊಂಡು ಹೋಗ್ಬಿಟ್ರ ಬೈಸ್ಕೊಳ್ಳೋ ತಪ್ಸುತ್ತಲ್ಲ ಅಲ್ಲಿ, ಅದಕ್ ಬಂದಿರೋದ್ ನಾನು. ಅಯ್ಯಪ್ಪ, ನಾನು ಹೇಳ್ತೀನಿ, ನಿನಗೂ ಹೇಳಿ ಕಳ್ಸಿದ್ಲ? ಹಾ ಇಲ್ಲಿ ಮನೆಗೆ ಹೋಗತ್ತ ಹಾ ಇನ್ನೊಂದು 2 ದಿನ ಬಿಟ್ರೆ ಬರಬಾರ್ದ? ಇವತ್ತ ಬಂದಿಯಲ್ಲ ನೀ ಬೇರೆ. ಅಲ್ಲೇ ಮ್ಯಾಲ್ ನೋಡಕತ್ತೀರಿ, ನಾ ಇಲ್ಲಿ ಕೂತಾನೆ. ನಿನ್ನ ನೋಡತ್ತೀನ, ಮ್ಯಾಲಕ್ ನೋಡ್ಲಿನ? ಅಲ್ಲೋ ನನ್ನ ಹೆಂಡತಿ ಹೋಗಿ 15 ದಿನ ಆಯ್ತು. 15 ದಿನದೊಳಗೆ ಒಂದು ದಿವ್ಸೂ ನೀ ಇಲ್ಲಿಗೆ ಬರ್ಲಾರ್ದಮ್ಮ. ಇವತ್ತು ಕರೆಕ್ಟಾ ಬಂದಿಲ್ಲ. ಇನ್ನೊಂದು 2 ದಿವಸ ಬಿಟ್ಟು ಬಂದಿದ್ರೆ ನಿನ್ ಗಂಟೆ ಏನು ಹೊಕ್ಕಿತ್ತು? 2 ದಿನ ಬಿಟ್ಟು ಬಂದಿದ್ರೆ ಗಂಟೆ ಏನ್ ಸಿಕ್ತಿತ್ತು? ನನ್ನ ಹೆಂಡತಿ ಗಂಟೆ ಕೊಡ್ತಿದ್ಲಿ ನಿನಗೆ. ಅಲ್ಲೋ ನನ್ನ ಹೆಂಡತಿದ್ದಾಗ ಬಂದಿದ್ರೆ ನಿಂಗೆ ಊಟ ತಿಂಡಿ ಎಲ್ಲ ಕೊಡ್ತಿದ್ಲಲ್ಲ. ಅವನು ಅದು ಬಿಟ್ಬಿಟ್ಟು ಈಗ ಬಂದು ನನಗೊಳ್ಳೆ ಟ್ರಾನ್ಸ್ಫರ್ ಆಗ್ತಿಯಲ್ಲೋ. ಅಲ್ಲ ಈಗೇನು ಮಾಡಿಟ್ಟಿಲ್ಲ ನೀನು? ಏನೋ ಮಾಡಿಟ್ಟಿಲ್ಲ, ನಾ ಗಂಡ್ಸೋದನ್ನ ನಾ ಏನ್ ಮಾಡ್ಲಿ? ಹೊರಗಡೆ ಕೆಟ್ಟ ಬಿಸಿಲು, ಒಂದು ಜ್ಯೂಸ್ ಗೀಸ್ ಏನಾದ್ರು ಕೂಡ ಅಟ್ಲೀಸ್ಟ್ ಅಳವಲ್ಲಿ. ಬಿಸಿಲ ನೋಡ್, ಬಿಸಿಲು ಏನೂ ಇಲ್ಲ, ಬಿಸಿಲಿಲ್ಲ ಏನೂ ಇಲ್ಲ. ನೀ ನೋಡ ನಡ್ಕೋತ ಹೊಂಟಿದ್ದೆ ಅಂದ್ರೆ ಗೊತ್ತಾಕತ್ ನಿಂಗ ಅದ ಬಿಸಿಲು ಇಲ್ಲ ಅನ್ನೋದು. ನೀ ಇಲ್ಲ ಕೂತಾರ ಬರೀ ಬಿಸಿಲು ಅನ್ಸ್ತೈತಿ ನೆರಳೊಳಗ. ಹಲೋ, ಎಲ್ಲ ಆಮೇಲೆ ಮಾಡ್ತೀರ. ಈ ಕೆಟ್ಟ ಬಿಸ್ಲಾಗ ಎಲ್ಲ ಅಲ್ಲಿ ಹೋಗಕತ್ತಿ. ಒಂದ್ ನಿಮಿಷ ಮಾತಾಡ್ತೀರಾ? ಬನ್ನಿ, ಒಂದ್ ನಿಮಿಷ ಮಾತಾಡ್ಕೊತೀರಾ? ಆಮೇಲೆ ಮಾಡ್ತೀನಿ ತಗೋ ನಾನು. ಈ ಟೈಮಲ್ಲಿ ಹೋಗಕ್ಕಾಗತ್ತಾ ಬಿಸ್ಲಲ್ಲಿ? ಅಪ್ಪ ಏನ್ರಿ ಟೈಮ್ ಆಯ್ತು, ಯಾರು ಅನ್ಕೊಡ್ತಾರಲ್ಲ 10 ನಿಮಿಷದಲ್ಲಿ ಹೋಗ್ಬೇಕು ನಾವು. ಅಯ್ಯೋ, ಅವ ಸಡನ್ ಆಗಿ ಬಂದ್ರಿ. ನನ್ಗಾರ ಏನ್ ಗೊತ್ತಿತ್ತು? ನಾನು ನಿಮಗೆ ಕಳಿಸ್ಬೇಕು ಅಂತ ಮಾಡ್ಲಿಕತ್ತಿದ್ರಿ. ಅಷ್ಟೊಳಗ ಅವ್ನ್ ಬಂದಲ್ಲಿ ಕೂತ್ಬಿಟ್ಟ. ಅವ್ನ್ ಹೋಗದ್ ಕಳ್ಸಾಗತ್ತೀನಿ, ಹೋಗೋಲ್ಲ. ನಾರೇ ಏನ್ ಮಾಡ್ಲಿ? 10 ನಿಮಿಷದಲ್ಲಿ ಇಂಟರ್ವ್ಯೂ ಇಲ್ಲ ಅಂದ್ರೆ ಹೋಯ್ತು, ಕ್ಯಾನ್ಸಲ್ ಆಯ್ತು ಅಂತ ನಾನು ಏನಕ್ಕೆ ಬಂದಿದ್ದೆ ಹೇಳಿ ಅಲ್ಲಿಂದ? 10 ನಿಮಿಷ ಅಲ್ರಿ? ಆತು, ಟೆನ್ಷನ್ ತಗೋಬೇಡ್ರಿ. ನೀ 2 ನಿಮಿಷ ಒಳಗೆ ಅವ್ನು ಕಳಿಸ್ತೀರಿ. ಕಳಿಸ್ಬಿಟ್ಟು ನೀವು ನೀನು 8 ನಿಮಿಷ ಒಳಗೆ ನಿಮ್ಮ ಅದು ಯಾವ ಇಂಟರ್ವ್ಯೂಸ್ ಆಗಿರ್ತೈತೆ ಅದು ಬಿಡ್ತೀನಿ. ನೀವು ಟೆನ್ಷನ್ ಯಾರು ಕಾಣಿಸ್ತೀನಿ ಹಂಗೆ ಹಿಂಗೆ ನೋಡಿದ್ರೆ ಯಾರು ಅಯ್ಯೋ, ಅವ್ನು ಬಂದ್ರಿ. ನಾನು ನಿಮ್ಗೆ ಫೋನ್ ಮಾಡಿದ್ದೆ, ನೀವು ಅಳಬೇಡ್ರಿ, ಸೌಂಡ್ ಕೇಳಿಸ್ತೀರಿ, ಅಳಬೇಡ್ರಿ. ಹೋಗ್ಬೇಕು. ಆತ್ರಿ, ಆ ಇಂಟರ್ವ್ಯೂ ಕಳಿಸ್ತೀನಿ. ಒಂದು ಸೆಕೆಂಡ್ ಇರ್ರಿ. ನೋಡ್ರಿ, ನಾ ಇಲ್ಲೇ ಮಾತಾಡ್ಕೊತಿರ್ತಾರೆ, ಆಮೇಲೆ ಕೂತಿರ್ತಾರೆ. ಅವ್ನು ಡೌಟ್ ಬಂದು ಏನೋ ಮತ್ತೆ ಮ್ಯಾಲೆ ಬಂದಂದ್ರೆ ನೀವು ಇದ್ದಿದ್ದು ಗೊತ್ತಾಗತ್ರಿ. ಅಪ್ಪ ಬಾಯಿ ಮುಚ್ಚ್ರಿ ಒಂದು ಸ್ವಲ್ಪ. ನಾನು ಹೋಗ್ಬೇಕು, ನಾನು ಹಿಂಗಾದ್ರು ಮಾಡಿ ಕಳಿಸ್ರಿ. 10 ನಿಮಿಷ ನಾನು ಅಲ್ಲಿರ್ಬೇಕು, ನಾನು ಹಿಂಗಾದ್ರು ಮಾಡಿ ಕಳಿಸ್ರಿ ಅವ್ರನ್ನ. 10 ನಿಮಿಷ ಒಳಗಿರ್ಬೇಕು, 10 ನಿಮಿಷ ಒಳಗಿರ್ಬೇಕು ಅಂದ್ಕೊಂಡು ಇಲ್ಲೇ 10 ನಿಮಿಷ ಮಾಡತ್ತಾರಲ್ರಿ. 1 ನಿಮಿಷ ಇದ್ರಿ, ನಾನು ಅದನ್ನ ಟ್ರೈ ಮಾಡತ್ರು. ಈಗ ಅವ್ನು ಕಳಿಸ್ಬಿಟ್ಟು ನೀವು ಕರ್ಕೊಂಡು ಹೋಗ್ಕೊಂಡು ಇರ್ರಿ. ಕಳಿಸ್ಲಿಲ್ಲ ಅಂದ್ರೆ ಅಷ್ಟೇನೆ ಮಾಡೋದು. ಓ ಬಂದ್ಬಿಟ್ರಿ ನಾನು ಅಲ್ಲಿಂದ. ಹ್ಞೂ ರೀ, ಗೊತ್ತ. 1 ನಿಮಿಷ ಇರ್ರಿ, ಕಳಿಸ ಬಂದ್ಬಿಡ್ತಾನೆ. ಸುಮ್ಮನೆ ಸರಿ, ಬೇಗ ಕಳಿಸಿ. ಸೌಂಡ್ ಮಾಡ್ಬೇಡ್ರಿ, ನೀವು ಒಳಬೇಡ್ರಿ, ಕಳಿಸ್ಬರ್ತೀನಿ. ಆಯ್ತು. ಯಪ್ಪ ಏನು ಕೂಡಿಸ್ತೀನಿ ಅಂತ ಹೇಳ್ಬಿಟ್ಟು ಕಳಿಸ್ಲಿಲ್ಲ. ಸರಿ 2 ಅವರ್ಸ್ ಬಂದ್ಬಿಡ್ತೀನಿ ನಾನು. ಬರ್ತೀನಿ. ನಾನು ಯಾವತ್ತು ಹೇಳಿದ್ ಮಾತು ತಪ್ಪಿಲ್ಲ, ಬಂದ್ಬಿಡ್ತೀನಿ. ಹಂಗೆ ಅವ್ನ ಹೆಂಡತಿಗೂ ಬಂದ್ಬಿಡು, ಬರಕ್ಕೆ. ಅಲ್ಲ, ಅವ್ನ ಹೆಂಡತಿ ಬರಕ್ಕೆ ಹೇಳ್ಬಿಡು ಅಲ್ಲೇ. ಹೌದು, ಅವ್ನ ಹೆಂಡತಿಗೆ ಬರಕ್ಕೆ ಹೇಳು. ಸ್ವಲ್ಪ ಅಲ್ಲೇ ವಿಷಯ ಎಲ್ಲ ಕ್ಲಿಯರ್ ಮಾಡ್ಬೋಣ ಅದನ್ನ. ಏನು ಕಟ್ ಮಾಡಿದ್ಯಾಕ? ಇಂಪಾರ್ಟೆಂಟ್ ವಿಷಯ ಅದು. ಏನ್ ಇಂಪಾರ್ಟೆಂಟು? ಅಲ್ಲ, ನನ್ ಮನ್ಯಾಗ ನನ್ ಹೆಂಡತಿಲ್ಲ ಅನ್ನೋದು ಗೊತ್ತೈತಿ. ಅವ್ನು ಯಾವ್ದೋ ಹೆಂಡತಿ ಬಗ್ಗೆ ಮಾತಾಡಕ ಇಲ್ಲಿ ಕುತ್ಕೊಂಡು ಮಾತಾಡ್ತಿಲ್ಲ. ನಂಗೇನ್ ಸಿಟ್ಟು ಬರಲ್ಲ. ನಾ ಹೇಳಿನ ನಂಗೆ ಮೊದ್ಲಾಗ ಕೆಲ್ಸ ಐತಿ, ನಾ ಹೋಗ್ಬೇಕು. ಅದು ಹೆಂಡತಿ ವಿಷಯ ಎಲ್ಲ ಮಾತಾಡೋಂತ ಟೈಮ್ ಏನೋ ಇದು? ಮತ್ತಿಂತ ಬಿಟ್ಟು ಏನ ಕೆಟ್ಟ ಬಿಸಿಲು ಕುತ್ಕೊಂಡ್ ಮಾತಾಡ್ಲೇನು? ಏನಪ್ಪ ತಂಪಗಿತ್ತಪ್ಪ ಸ್ವಲ್ಪ, ಹಂಗಾಗಿ ಈ ವಿಷಯ ಮಾತಾಡ್ತಾ ಇದ್ದೆ ಅಷ್ಟೇ. ಹೌದು, ಅದಕ್ಕೆ ಫೋನ್ ಇಸ್ಕೊಂಡು ಕಟ್ಟೆ ಮಾಡ್ಬಿಡದ? ಇಲ್ಲ, ತಂಪೈತೆ ಅನ್ಕೊಂಡು ಇಲ್ಲೇ ಕುಂದ್ರೆ. ಅಲ್ಲಿ ಹೊರಗೆ ಏನ್ ಬಿಸ್ಲೈತೆ ಅಂತದು ಹೋಗ್ಬಾರ್ದು. ಮರ ನಂಗೆ ಕೆಲಸ ಐತೆ, ನಾವು ಹೋಗ್ಬೇಕು. ಹೋಗೋ ಅಪ್ಪ. ಕಮ್ಮಿ ಬಿಸ್ಲೈತೆ ಹೊರಗಲ್ಲಿ. ಹೋಗ್ ತಲೆ ತಿರುಗಿ ಬೀಳ್ತಾನೆ ಹಂಗೆ. ಒಂದ್ 10 ನಿಮಿಷ ಕೂತ್ಕೊಂಡು ಆರಾಮಾಗಿ ಹೋಗ್ತೀನಿ ಬಿಡು. ಹೋಗಿ ಒಂದ್ 10 ನಿಮಿಷ ಕೂತ್ಕೊಂಡು ಹೋಗ್ತೀನಿ ಆರಾಮಾಗಿ. ನೀರ್ಗಿರಿ ಅನ್ಕೊಳ್ಳ ಕುಡ್ದು ಹೋಗಿ. ನೀರ್ ಬೇಡ, ಜ್ಯೂಸ್ ಇದೆಯಾ? ಜ್ಯೂಸ್ ಜ್ಯೂಸ್ ಬೈಕೋರ್ ನಿತ್ ಏನ್
ಅಲ್ಲೋ ನಾನು ಹೇಳ್ತಿದ್ರೆ ಏನೇ ಮಾಡ್ತಿದ್ಲಪ್ಪ. ನಿಂಗೆ ಜ್ಯೂಸ್ ಅದು ಎಲ್ಲಿ ಮಾಡಿಕೊಳ್ಳೋಣ, ಬೇಕಾದ್ರೆ ಒಂದ್ ಚೂರು ಕೋಲ್ಡ್ ವಾಟರ್ ಕೊಡ್ತೀನಿ, ಕುಡಿದ್ಬಿಟ್ಟು ಹೋಗ್ಬಿಡು ಸುಮ್ಮನೆ. ಫ್ರಿಜ್ ಅಲ್ಲಿ ಜ್ಯೂಸ್ ಅಕ್ಕಕ್ಕೆ ಅವಾಗ ಅಲ್ಲಿಂದ ಕೊಡೋದು, ಫ್ರಿಜ್ ಅಲ್ಲಿ ಜ್ಯೂಸ್ ಇಟ್ಟಿರ್ತಾರೆ ನೋಡ್ಕೊಡು. ಇಟ್ಟಿರೋ ಮಾರಾಯ ಹೋಗು. ಇರುತ್ತೆ ಕೂಡ ನಂಗೆ ಗೊತ್ತು. ನಿನ್ನ ಅವನು ಅದು ಮನಗಂಡ ಕೋಲ್ಡ್ ಇರ್ತೈತೋ, ಅದ್ ಮತ್ತೆ ಸೊಕಾಶ್ ಹಿಂಗ್ ಕುಡ್ಕೊಂಡ್ ಕೂತಾರ ಟೈಮ್ ಹಾಕೈತೋ. ಆದಷ್ಟು ಫಾಸ್ಟ್ ಕುಡ್ದೋಕಾರ ಕೊಡು. ಹಂಗ ಜ್ಯೂಸ್ ಇಟ್ಟರೆ ಸ್ವಲ್ಪ ಎನರ್ಜಿ ಬರುತ್ತೆ, ಬಿಸಿಲು ನಡೆಯಕಾರ ನಂಗೆ ಒಂದ್ ಸ್ವಲ್ಪ ಹುಮ್ಮಸ್ ಬರ್ತದೆ. ಇಲ್ಲ ಹೆಂಗ್ ನಡಿಲ್ಲ ನಾನು. ಜ್ಯೂಸ್ ಕೊಟ್ರ ನಾನು ಜ್ಯೂಸ್ ಕೊಟ್ಟು ಆರಾಮಾಗಿ ಹೋಗ್ತೀನಿ. ಕರೆನ ಹೋಗ್ಯ ಒಕ್ಕನ್ನ ಮಾತಂದ್ರೆ ಮಾತು ಒಕ್ಕನ್ನ ಆರಾಮ ಕುಂದ್ರಪ್ಪ. ಬಿಸಿಲು ನೆನ್ಸ್ಕೊಂಡ್ರೆ ಟೆನ್ಷನ್ ಆಗ್ಬಿಡ್ತದೆ ನನಗೆ. ಜಾಸ್ತಿ ಬಿದ್ದುಬಿಡ್ತೇವೆ ನಾವು ಹಡ. ಸ್ವಲ್ಪ ಹಾಕ್ಬಿಟ್ಟು ಕೊಡೋಣ ಅಂದ್ರೆ ಇದೊಂದು ಬೇರೆ ನಮ್ಮನ್ನ ಇದ್ರೊಳಗೆ. ಐ ತಗೊಳ್ಳಪ್ಪ ಜ್ಯೂಸ್. ಅಲ್ಲ ಈ ಅಳತೆ ಮಾಡ್ಕೊಟ್ಟೆನಾ? ಯಾಕೆ ಜಾಸ್ತಿ ಆಯ್ತಾ? 10 ml ಅಂದ್ಬಿಟ್ಟು ಜಾಸ್ತಿ ಆಯ್ತಾನೆ? ಇಲ್ಲಿ ಒಂದು ಕೊಟ್ಟೇನಾಗತ್ತ? ಅಯ್ಯ ನಿನ್ನ ಅವ್ನು ಜಾಸ್ತಿ ಆಕತ್ತೇನೆ ತೆಗಿಯಾಕ ಹೊಂಟಿದ್ನ, ಕಮ್ಮಿ ಆತಿದು. ಆತ್ ಬಿಡಪ್ಪ, ನಿನ್ ಬುದ್ಧಿ ನಮಗೆ ಗೊತ್ತಿಲ್ವಾ? ಕುಡ್ಬೇಕರತ್ತ. ಕೋಲ್ಡ್ ಆಯ್ತು, ಬರಬರ ಕುಡಿ. ಕೋಲ್ಡ್ ಇದ್ರೆ ನಿಧಾನ ಕುಡಿಬೇಕು. ಬೈಕೋರ್ ಗಡಗಡ ಕುಡಿಯಕ್ಕೆ. ಯವ್ವಾ ಕುಡಿದಾರಪ್ಪ, ಮುಗಿತಿಲ್ಲ. ಈಡಿ ನಾ ತೊಳ್ಕೊತೀನಿ ಬಿಡ ಆಮೇಲೆ. ಓಕೆ. ಆ ಬಿಸಿಲು ನೋಡ್ರಿ ನಂಗೆ ಇಲ್ಲೇ ಕೂತ್ಕೊಂಡೆ ತಲೆ ತಿರ್ತಾ ಐತಿ. ಹೆಂಗ್ ಹೋಗಿ ನಡ್ಕೊಂಡ ಬಿಸಿಲಲ್ಲಿ ಆಗಲ್ಲಪ್ಪ. ನಾನು ಒಂದ್ 10 ನಿಮಿಷ ಇಲ್ಲಿ ಮಲ್ಕೊಂಡು ಹೋಗ್ಬಿಡ್ತೇನೆ. ನಂಗೆ ನಿಜನ ಆಗಲ್ಲ. ಅಯ್ಯಪ್ಪ ಇಲ್ಲೇ ತಲೆ ತಿರ್ತಾ ಐತಿ. ನೋಡಿ ಬರೀ ನೋಡಿ ಮಲ್ಗವನಿ 100% ಮಲ್ಗವನ. ಯಪ್ಪ ಮಲಗಪ್ಪ, ನವನ ಹದ್ರ ಆಗಲ್ಲ. ಮಲಗಿ 3.5 ನಿಮಿಷ ಆಯ್ತು. ಗೊರಕೆ ಹೊಡೆಯತ್ತಾನ. ಇವ್ ಗೊತ್ತಾಗ ನಾವು ಟೈಮ್ ಜಾಸ್ತಿ ಆಯ್ತು. ದಿಬಿಸ್ಬೋದು ಯಾಕೋ ಯಾಕೆ ಅಂಜಿ? ಏ ನೀನ್ 4 ತಾಸ ಆತ್ ಮಲ್ಕೊಂಡೆ ಇದ್ದ. ಹಾ ಏನು ಕೆಲ್ಸ ತಂದಿಯಲ್ಲೋ ಮರ. ಟೈಮ್ ನೋಡಿ, ಟೈಮ್ ಆತದ 5:04 ಆತ. ಕರೆಕ್ಟ್ ಟೈಮ್ ನೋಡಿ ಹೇಳ. ಎಷ್ಟಾಯ್ತು ಅಂತ 4 ಆತು. 4 ಅವ್ರು ತಾಸಿದ್ರೆ ಆಫೀಸ್ ಹೋಗ್ಬೇಕಿತ್ತು. ಬಾಲ ಕಡೋಗಿತ್ತ ಇಷ್ಟೊಳಗವರು. ಹೋಗ ಮರ ಹೋಗ. ಜ್ಯೂಸ್ ಬರೀ ಲೇಟ್. ನಮ್ಮ ನಾವು ಇದೊಂದು ಬೇರೆ ಇಲ್ಲಿ ಐತಿ. ಇದು ಬೇರೆ ಹಿಂಗೆ ಬಿಟ್ಟು ಆದವ ನೋವು. ಬಾಗಿಲು ಬೇರೆ ಹಂಗಾಯ್ತಲ್ಲ. ಬಾಗಿಲು ಹಾಕಿ ಬರ್ರಿ 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 ಬರ್ರಿ. ಹಾ ಹೋದ ಬರ್ರಿ. ಯಪ್ಪ ಸಾಕಾಗೋಯ್ತು ಅವ್ನು ಕಳ್ಸೋ ತನಕ. ನಡ್ರಿ ನಿಮ್ಮನ್ನ ಅದು ಎಲ್ಲಿ ಬಿಟ್ಟು ಬರ್ಬೇಕು ಬಿಟ್ಟು ಬರ್ತೀನಿ. ನಡ್ರಿ. ಎಲ್ಲಿಗ್ ಬಿಡ್ತೀರಾ? ಎಲ್ಲಿಗೆ ಬಿಡ್ಬೇಕು ನಿಮ್ಮನ್ನ? ನೀವು ಎಲ್ಲಿಗೂ ಹೋಗ್ಬೇಕಂದ್ರಲ್ಲ, ಅದಕ್ಕೆ ಬಿಡಕ್ ಹೊಂಟಿದ್ನಿ. ಮರ್ತೇ ಬಿಟ್ಟಿರಲ್ಲ. ನಂಗೆ ಎಲ್ಲೋ ಇಂಟರ್ವ್ಯೂ ಹೋಗ್ಬೇಕಿತ್ತು. ಇಂಟರ್ವ್ಯೂನ? ಅಯ್ಯೋ ಮರ್ತೇ ಬಿಡ್ತೀನಿ. ನಡ್ರಿ ಅದ ಬಿಟ್ಟು ಬರ್ತೀನಿ. ನಡ್ರಿ ಹೋಗೋದೇನಿಲ್ಲ, ಇಂಟರ್ವ್ಯೂ ಟೈಮ್ ಮುಗ್ದೋಯ್ತು. ಟೈಮ್ ಹೋಗ್ದಾಯ್ತಾ? ಭಾಳ ಚಲೋ ಆಯ್ತು ನೋಡ್ರಿ ಇದು. ಟೈಮ್ ಆಯ್ತಿರಲ್ಲ, ಇನ್ನೆಲ್ಲಿ ಇಂಟರ್ವ್ಯೂ ಹೋಗಲ್ಲ, ಇನ್ನೇನ್ ಕೆಲಸ ಇಲ್ರ. ನಡ್ರಿ ಮೇಲೆ ಹೋಗೋಣ. ಏನಿ ನೀವು ಯಾವಾಗ ನೋಡಿದ್ರು ಮೇಲೆ ಮೇಲೆ ಅಂತಾನೆ ಇರ್ತೀರಾ? ನನ್ ಕೆಲ್ಸ ಹೋಯ್ತು, ಇಂಟರ್ವ್ಯೂ ಹೋಯ್ತು ಅಂತ ನನಗ್ ಟೆನ್ಷನ್. ನೀನ್ ಯಾಕ್ರಿ ಟೆನ್ಷನ್ ಆಗಿರಿ? ಕೆಲ್ಸ ಇಲ್ಲ ಟೆನ್ಷನ್ ಆಗಿಲ್ಲ. ನಮ್ಮನೆ ಕೆಲಸ ಮಾಡ್ಕೊಂಡು ಇರಾಕ್ ಬಿಡ್ರಿ. ಅಂದ್ರ ನಾ ಹೇಳಿದ್ದು ನಮ್ಮ ಮನ್ಯಾಗ ಕೆಲಸ ಅಂದ್ರ ಈಗ ನೀವು ಕೂತಿರ್ತೀರಾ. ಈಗ ಇವತ್ತಿನ ಇಂಟರ್ವ್ಯೂ ಮುಗೀತಿಲ್ಲ, ಇನ್ ಮತ್ತೆ ನೀವು ಇಂಟರ್ವ್ಯೂಗೆ ಮತ್ತೆ ಅಪ್ಲಿಕೇಶನ್ ಬರಿಬೇಕ.
ಕೂತ್ ಬರೆಯುವುದು ಅದು ಎಲ್ಲಿ ಮಾಡ್ತೀರಿ? ರೋಡ್ ಮಾಡ್ತೀರಾ? ನಮ್ಮ ಮನ್ಯಾಗ ಮಾಡ್ಬೇಕಿಲ್ಲ, ಇಲ್ಲಿ ಕೂತ್ಕೊಂಡು ಅಪ್ಲಿಕೇಶನ್ ಬರೆಯುದು, ಅಪ್ಲೈ ಮಾಡುದು ಅದೆಲ್ಲ ಮಾಡಿ. ಅದ್ ನಿಮ್ ಕೆಲ್ಸನಲ್ಲ, ಅದನ್ನ ಹೇಳ್ತೆ ಅಷ್ಟೇ. ಅದನ್ನೇ ಮಾಡ್ಬೇಕ್ರಿ. ಇವತ್ತಿನ ಇಂಟರ್ವ್ಯೂ ಅಂತೂ ಮುಗ್ದೋಯ್ತು, ಇನ್ನೇನಿದ್ರು ನಾಳೆನೆ. ನಾಳೆನೆ? ಇನ್ನು ನೀವು ಮನಿ ಬಿಟ್ಟು ಹೊರಗೆ ಹೋಗೋದು ನಾಳೆನೆ? ಅಂದ್ರೆ ನಾಳೆವರೆಗೂ ಫ್ರೀನೇ. ಚಲೋ ಆತಲ್ರಿ. ನಡಿ ಒಂದ್ 4 ರೂಮ್ಗೆ ಹೋಗೋಣ. ನೀವೇನ್ರಿ ನೀವು ಮಾತಾಡ್ತಿದ್ರೆ ಮೇಲೆ ಹೋಗೋಣ ಅಂತಿರ್ತೀರಾ? ಮೇಲೆ ಗಂಟಿಟ್ಟಿದ್ದೀರಾ? ಊರಿ ಗಂಟಿಟ್ಟು ನಿಮ್ಮನ್ನ ಇಟ್ಟಿನ್ರಿ ಅಲ್ಲೇ. ಅಂದ್ರ ನೀವು ಕರ್ಕೊಂಡೋಗಲ್ ರೂಮ್ನ ಕೂಡಿಸಿ ನೀವು ರೆಸ್ಟ್ ಐತೆ ನಾ ಕೆಳಗ್ ಬರ್ತೀನಿ. ಬ್ಯಾಡ್ರಿ, ನನ್ ಕೈಕಾಲ್ ಗಟ್ಟಿ ಐತೆ, ನಾನೇ ಹೋಗ್ತೇನೆ. ಹಾ ಅಲ್ಲ ಇವ್ ಯಾಕೆ ಬಂದ? ಅಲ್ಲ ಈಕಿದ್ ಇಂಟರ್ವ್ಯೂ ತಪ್ತು, ಇವ್ ಬಂದ ಎಲ್ಲ ಕೆಡಿಸ್ ಹೋದ. ಇದೆಲ್ಲ ಚಲೋದಕ್ಕಾಯ್ತು ಕೆಟ್ಟದಕ್ಕಾಯ್ತು? ಏನ ನನ್ನ ಹಣೆ ಬರ. ಈಕೆ ಇಂಟರ್ವ್ಯೂ ಅಂತೂ ಹೋಗ್ಲಿಲ್ಲಲ್ಲ. ಆಗೋದಿಲ್ಲ, ಒಳ್ಳೇದಕ್ಕ ಅಂತಾರಲ್ಲ, ಹಿಂಗೆ ಇರ್ಬೇಕದ. ನೋಡ್ನು ಸುರೇಶ್ ಈ ಮೊದ್ಲೇ ತಲೆನೋವಿದ್ದಾನೆ. ಅವನ ಮುಂದೆ ನೀವು ರೀ ಎಲ್ಲ ಅಂದ್ಬಿಟ್ರೆ ಅವ ಅಷ್ಟೇ. ಯಾರು ಇವರು? ಇವ್ರು ನಮ್ಮ ರಿಲೇಷನ್. ನಾನೇನ್ ರಿಲೇಷನ್ ಆಗ್ತೀನಿ? ಅದು ಏನ್ರಿ ಹಿಂಗಂದ್ರಿ ನೀವು? ರಮೇಶ್ ಹಿಂಗ ಏನಾಗ್ಬೇಕ್ರಿ? ರಿಲೇಷನ್. ರಮೇಶ ನಂಗೇನಾಗ್ಬೇಕ್ರಿ? ರಿಲೇಷನ್. ಹಂಗಿದ್ಮೇಲೆ ನೀವು ನನಗೇನಾಗ್ಬೇಕ್ರಿ? ರಿಲೇಷನ್. ಹೌದಿಲ್ರಿ, ಮತ್ತೆ ರಿಲೇಟಿವ್ ಆದ್ಮೇಲೆ ಮುಗಿತು. ರಿಲೇಟಿವ್ ಇವರು. ಸರಿ, ನಂಗೆ ಇಂಟರ್ವ್ಯೂ ತಡ ಆಗ್ತಿದೆ, ನಾನು ಬರ್ತೀನಿ. ಆಯ್ತು, ಹೋಗ್ಬರ್ರಿ. ಸುರೇಶು ವೈನಿ ಅವ್ರಿಗೆ ಫೋನ್ ಮಾಡ್ಲೇನು? ಬೇಡ ಹೇಳ್ಬೇಡ, ವೈನಿಗೆ ಫೋನ್ ಮಾಡ್ಬೇಡ. ಮತ್ತೆ ವೈನಿ ಅವ್ರನ್ನ ಊರಿಗ್ ಕಡೆ ಕಳ್ಸಿ ನೀನೇನ್ ಬೇರೆ ಕೆಲಸ ಮಾಡಕತ್ತಿ? ಏಯ್ ಏನು ಇಲ್ಲೋ ಮನೆಯ, ಅವ್ರು ನಮ್ ರಿಲೇಷನ್. ಆ ಹುಡುಗಿ ನಮ್ ರಿಲೇಟಿವ್ ಇದ್ಲಲ್ಲ, ಅವ್ ನನ್ನ ರಮೇಶ್ ಅವ್ ಫೋನ್ ಮಾಡಿದ. ಪಾಪಕ್ಕೆ ಏನೋ ಇಂಟರ್ವ್ಯೂ ಇತ್ತಿಲ್ಲ. ಇಂಟರ್ವ್ಯೂ ಇದ್ದಾಗ ಪಾಪ ಲಾಸ್ಟ್ನಾಗೆಲ್ಲ ಇದ್ರ ಪಾಪ ಒಂಟಿ ಹುಡುಗಿಯಲ್ಲ, ಆ ಹುಡುಗಿಗೆ ಲಾಸ್ಟ್ನಾಗ ಹೆಂಗ್ ಇಡಕಾಕತಿ. ಅದಕ್ಕೆ ನಾ ಏನ್ ಹೇಳ್ತೀನಿ, ನಮ್ಮನೆ ಕಳ್ಸಪ್ಪ ಅಂದಿ. ಈಗ ಇರ್ಲಾರ್ದ ನಮಗೇನು ಅದು ಅಕಸ್ಮಾತ್ ಅದ ಆಗಿದ್ದ. ಈಗ ಇಂಟರ್ವ್ಯೂ ಮುಗಿಸ್ಕೊಂಡ್ ಬರ್ತಾಳ, ಈಗ ಊರಿಗೆ ಹೊಂಟು ಬಿಡ್ತಾಳಕ್ಕೆ. ಇರಂಗಿಲ್ಲ ಇಲ್ಲಿ. ಈಗ ಮುಂಜಾನೆ ಬಂದ್ಲ, ಈಗ ಹೊಂಟಾಳ ಅಷ್ಟ. ಈಗ ಅಷ್ಟ ಆಯ್ತಪ್ಪ ಟೈಮ್, ಹೊಂಟು ಬಿಡ್ತಾಳ ಈಗ. ಮತ್ತೇನ್ ಮಾಡಿಲ್ ತಾನೆ? ಏನು ಇಲ್ಲೋ ಮಾರಾಯ, ಹೋಗ್ತಾಳ ಊರಿಗೆ ಹೋಗ್ತಾಳ ಈಗ. ಓ ಮತ್ ನೀ ಯಾಕೆ ನೀ ಯಾಕೆ? ನನಗೆ ವೈನಿ ಅವ್ರು ಫೋನ್ ಮಾಡಿದ್ರು, ಇಲ್ಲಿ ಹೋಗಿ ನೋಡ್ಕೊಂಬ ಅಂತ ಕಳಿಸಿದ್ರು. ಹಂಗೆ ಸುಮ್ನೆ ಬಂದೆ. ಅಯ್ಯೋ, ಆಕಿ ನಿನಗೂ ನೋಡ್ಕೊಂಡ್ ಮಾತ್ ಫೋನ್ ಮಾಡಿ. ಓ ನಾವು ಈಗ ನೋಡಿದಿಲ್ಲ ಎಲ್ಲ. ನೋಡಿದೆ ಮತ್ ಹೋಗ್ ಹೋಗ್. ಆಯ್ತಾಯ್ತಾಯ್ತು ಹೋಗ. ಅಯ್ಯೋ ಪಾಪ, ನನ್ನ ಗಂಡ ಎಷ್ಟು ತ್ರಾಸ ಪಡ್ಲಿಕತ್ತಾರೆ ಯಾರಿಗೆ ಗೊತ್ತಲ್ಲೇ. ಸುಮ್ಮನೆ ಇವತ್ತೇ ಊರಿಗೆ ಹೋಗ್ಬಿಟ್ರ ಅವರು ಖುಷಿ ಪಡ್ತಾರೆ. ನಾ ಬರೋದು ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಫೋನ್ ಬಂತಲ್ಲಪ್ಪ, ಇಕ್ಕಿದ ಫೋನ್. ಹಲೋ ಹಲೋ, ಏನಿಲ್ಲ, ಸುಮ್ ಕೂತೀನಿ ನೋಡ, ಆರಾಮ ಕೂತೀನಿ.
ನಾ ಇವತ್ತೇ ಊರಿಗೆ ಬರಾಕತ್ತೀನ್ರಿ. ಹಾ ಇವತ್ತು ಊರಿಗೆ ಬರತ್ತಿ? ನೀವೇ ಹೇಳಿದ್ರಲ್ರಿ ನನಗೆ ಬಿಟ್ಟಿರ್ಲಿಕ್ಕ ಬ್ಯಾಸರ ಆಗ್ತದಂತ. ನನಗೂ ಇಲ್ಲೇ ಬ್ಯಾಸರ ಆಗ್ಲಿಕ್ಕತ್ತದ. ನಾ ಇವತ್ತೇ ಬಿಟ್ಟು ಹೊಂಟು ಬರ್ತೀನ್ರಿ ಅಲ್ಲೇ. ಇವತ್ತು ಬರತ್ತಿ? ಬೇಡ, ನೀ ಏನೋ ನಾಡ್ದ ಮದ್ವಿ ಮುಂಜಿ ಅದೇನ ಅಂದಲ್ಲ ಅದೆಲ್ಲ ಮುಗಿಸ್ಕೊಂಡ ಬಾರ. ಯಾಕ್ರಿ ನಾ ಇವತ್ತು ಬರತ್ತೀನಿ. ಅಯ್ಯವ್ವ ಬೇಡ ಬೇಡ, ನೀ ಇಷ್ಟ ಲಗು ಬರಬೇಡ. ಹೇಳದ್ ಕೇಳ, ಅಲ್ಲೆಲ್ಲ ಮುಗಿಸ್ಕೊಂಡು ಮಾಡ್ಕೊಂಡು ಒಂದು ವಾರ ಆರಾಮ ಬಾರ್ಲ. ಹೌದ್ರಿ, ಸರಿ ಹಂಗಂದ್ರ. ಹಾ ಆತ ಆತ. ಅಯ್ಯೋ ಇನ್ನೂ ಏನೂ ಆಗಿಲ್ಲ, ಈಗ ಈಗ ಬರ್ತಾನ ತಾಳ. ಹೋಗಿ ಲಗು ಬರ್ಲಪ್ಪ ಇಂಟ್ರೂ ಇಂದ. ಅಲ್ಲ ನನ್ನ ಹೆಂಡ್ತಿಗೆ ಹೆಂಗೋ ಒಂದು ಮ್ಯಾನೇಜ್ ಮಾಡಿ ಒಂದು 4 ದಿವ್ಸ ಬಿಟ್ಟು ಬರಕ್ಕೆ ಹೇಳಿದ್ನಿ. ಈಗ ಯಾವಾಗಿನೋ ಬಂದಾಳ, ಒಂಚೂರು ನೋಡು ಏನ್ರಿ ಅಡ್ಜಸ್ಟ್ ಆದ್ರೆ ಓಕೆ. ನಡು ಈಕೆ ನಾನು ಹೆಂಡ್ತಿ ಬರ, ನಾ ಬಂದ್ಬಿಡ್ತೀನಿ ರೀ ಈಗ. ಅಯ್ಯೋ ಅದಕ್ಕೆ ಭಾಳ ಹೇಳಿದ್ನಿ. ಅಯ್ಯ ಈಕೆ ಯಾಕೆ ಫೋನ್ ಮಾಡ್ಯಾಳ? ನೋಡಿ ನಿಂದ್ರೆ ಇಂಟ್ರಿಗೆ ಹೋಗಿದ್ವಲ್ಲ. ಹಲೋ, ಇವತ್ತು ಹೋಗಿದ ಇಂಟರ್ವ್ಯೂ ಆಗ್ಲಿಲ್ಲ. ಇನ್ನೂ 1-2 ದಿನ ಇಲ್ಲೇ ಇರ್ಬೇಕಾಗತ್ತೆ. ಲಡ್ಡು ಬಂದು ಬಾಯಿಗೆ ಬಿತ್ತು. 2 ದಿನ ಯಾಕ್ರಿ? ಇನ್ನೂ 1 ವಾರ ಇರ್ರಿ ಇಲ್ಲೇ. ಗೊತ್ತಿಲ್ಲ, ಇನ್ನೂ 1-2 ದಿನ ಆಗ್ಬೋದು, 1 ವಾರನೂ ಆಗ್ಬೋದು. ನಿಮ್ಗೇನು ತೊಂದ್ರೆ ಇಲ್ಲ ತಾನೆ? ಏ ನೀವು ಪಾಪ ನಮ್ಮ ಮನೆಯಾಗಿದ್ರ ನಮಗೇನ್ರಿ ತೊಂದರೆ ಆಗ್ತದೆ? ನಮಗೇನು ತ್ರಾಸಾಗಲ್ಲ, ನೀವು ಆರಾಮಾಗಿರ್ರಿ. ನಿಮ್ಗೇನು ತೊಂದ್ರೆ ಇಲ್ಲ ಅಂತಂದ್ರೆ ನಾನು ಇಲ್ಲೇ ಉಳ್ಕೋಬೋದಾ? ನಾನೇ ಹೇಳಿದ್ದಿಲ್ಲ ನಿಮ್ಗೆ 1 ವಾರ ಇರ್ರಿ ಅಂತ ಹೇಳಿ. ಮತ್ತೆ ಇರ್ರಿ ಆರಾಮಾಗಿ. ಓಕೆ, ಥ್ಯಾಂಕ್ ಯು. ಆಯ್ತು ರೀ. ಹೋ 1 ವಾರ ಇರ್ತಾವಂತ ಅಷ್ಟರೊಳಗೆ. ಆಹಾ, ಆಕಿಗೆ ಕೆಲಸನೇ ಸಿಗಬಾರ್ದು. ಪರ್ಮನೆಂಟ್ ಆಕಿ ಇಲ್ಲೇ ಇರೋಲ್ಲಕ್ಕೆ ನಮ್ಮ ಮನ್ಯಾಗ. ನಿಲ್ಲಿಸ್ರಿ ಇದು. ಎಲ್ಲೋ ನನ್ನ ಹೆಂಡತಿ ವಾಯ್ಸ್ ಕೇಳ್ತಲ್ಲಪ್ಪ, ಊರಿಂದನೇ ಅಂದ್ಲ. ನಾ ಇಲ್ಲಿ ಹೇಳಿದ್ದು ಆಕಿಗೆ ತಂತಿ ಮೂಲಕ ಕೇಳಿಸ್ತಾ. ನನ್ನ ಹೆಂಡತಿ ಊರಾಗಿದ್ಲಲ್ಲ, ಆಕಿ ವಾಯ್ಸ್ ಹೆಂಗ್ ಬಂತಿಲ್ಲ? ಊರಾಗ ಮುಂದೆ ನಿಂತೀನಿ. ಏನ್ರಿ ಇದು?
ಅಲ್ಲಿ ಒಳಗೆ ಯಾರಿಗೋ ಅಡಿಗೆ ಹಚ್ಚಿ ನೀವಿಲ್ಲಿ ಐ ಮಾಡ್ಕೊತ ಕೂತೀರಿ. ಆಮೇಲೆ ಯಾರು ಇಲ್ಲ, ಅದು ಅದು ರಿಲೇಷನ್. ರಿಲೇಷನ್ ಆ ರಿಲೇಷನ್ ಅಂದ್ರೆ ರಮೇಶ್ ಇದ್ದಲ್ಲ, ಅವನ್ ರಿಲೇಷನ್ ಅವರು. ನಿಮ್ ರಿಲೇಷನ್ ನನಗ್ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ, ರಿಲೇಟಿವ್ ಅವರು. ಮತ್ ನನಗೆ ಯಾಕೆ ಹೇಳಿಲ್ಲ? ನಿಂಗೆ ಹೇಳ್ಬೇಕಂತೇಳಿ ಒಂದ್ 3-4 ಸಲ ಫೋನ್ ಮಾಡಿದೆ, ನಿಂದು ಬರೀ ಸ್ವಿಚ್ ಆಫ್ ಅಂತ ಬರ್ತಿತ್ತು. ಅದಕ್ಕೆ ಹೇಳಿಕಾಗಲಿಲ್ಲ. ಏನ್ ಮುಹೂರ್ತ ನೋಡ್ಲಿಕ್ಕತ್ತಿದ್ರೆ ಕೂತ? ಅಯ್ಯ ಇಲ್ಲ, ಫೋನ್ ಮಾಡಿದ್ದೆ, ಮುಹೂರ್ತ ಯಾಕೆ ನೋಡ್ಲಿ. ಇಲ್ಲಿ ಅದರ ಫೋನ್ ಯಾಕೆ ಬಂದಿಲ್ಲ? ಅದು ಕರೆಕ್ಟ್ ಆಗಿಲ್ಲ, ನಾ ಏನ್ ಮಾಡ್ಲಿ. ಆಮೇಲೆ ನೀ ಬೈಯುವಂಗ ನಾ ಏನೂ ಮಾಡಿಲ್ಲ. ರೀ ಟೀ ಮಾಡಿದೀನ್ರಿ. ರೀನಾ ಇಲ್ಲಿವರೆಗೂ ಬಂದದ ವಿಷಯ ನಿಮ್ದು? ಏಯ್ ಬಾರ ಇಲ್ಲಿ. ಏನ್ರಿ ಈಗ ಕೂಗೋದು? ಮರ್ಯಾದೆ ಇಲ್ವಾ? ಮರ್ಯಾದೆ ಕೊಡ್ಬೇಕು ನಿಮ್ಗ. ಸುಮ್ಮನೆ ನೀವು ಏನಿದು ನಮ್ಮ ಮನೆಗ್ ಬಂದ್ರೆ ನನಗೆ ರೋಕ್ ಹಾಕ್ತೀನಿ. ನೀನು ಮಾತಾಡೋದನ್ನ ನೀಟಾಗಿ ಮಾತಾಡಿ, ಯಾಕೆ ಹಿಂಗ್ ಕೂಗ್ತಾ ಇದೀರಾ? ನನ್ ಮನೆಗ್ ಬಂದ್ ನನ್ನ ಅಡಿಗೆ ಮನೆಗೆ ಹೋಗಿ ಬಂದ್ ಮತ್ತೆ ನನ್ ಮೇಲೆ ಜೋರ್ ಮಾಡ್ತೀನಿ. ಹೌದು ನಾನ್ ಮಾಡ್ತೀನಿ. ಏನಿವಾಗ? ಏನ್ರಿ ಯಾರು ಇವ್ಕಿ? ಇವ್ರಿಬ್ರು ತಪ್ಪಿಸ್ಕೊಂಡು ಹೊರಗೋದೇ ಚಲೋ ಇದೆ. ಏನ್ ಹಿಂಗಾಗ್ತೀರಿ ಇಬ್ರು? ಏನ್ ತಿಳ್ಕೊಂಡಿರಿ ನೀವು? ಯಾರಕ್ಕಿ? ಯಾರು? ನಮ್ಮ ಮಾಮನ ಮಗಳು. ಈಕೀಗ ಈ ಮನಿ ಕಳ್ಸಿದ್ದೆ ನಾ. ಮತ್ತ ಇಂಟ್ರಿ ಅಂತ ಏನೋ ಹೇಳಿದ್ಲು. ನನಗ ನಿಮ್ದೊಂದು ಪೆನ್ ಡ್ರೈವ್ ಸಿಕ್ಕಿತ್ತು, ಅದಕ್ಕೆ ಪಾಸ್ವರ್ಡ್ ಬೇರೆ ಹಾಕಿತ್ತು. ನನಗೆ ಯಾಕೋ ಡೌಟ್ ಬಂದು ಅದಕ್ಕೆ ನಿಮ್ಗೆ ಟೆಸ್ಟ್ ಮಾಡೋಣಂತೆ ಆಕೆ ಕಳ್ಸಿದ್ದೆ ನಾ. ಈಕಿ ನಿಮ್ಮ ಹತ್ರ ಪಾಸ್ವರ್ಡ್ ಬೈ ಬಿಡಿಸ್ಕೊಂಡು ಚೆಕ್ ಮಾಡಿದ್ಲಂತ. ಆ ಪೆನ್ ಡ್ರೈವ್ ಒಳಗ ಬರೇ ನಿಮ್ದು ಆಫೀಸ್ ವರ್ಕ್ ಇತ್ತಂತ್ರಿ. ನಾ ಏನೋ ಅನ್ಕೊಂಡಿದ್ದೆ, ಅದ್ರಾಗ ಏನೂ ಇಲ್ಲ. ಈಗ ನಿರಾಳ ಆದೇನ. ಏನಮ್ಮ ಹೆಂಗಿದಾನ ನನ್ ಗಂಡ? ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಶ್ರೀರಾಮಚಂದ್ರ. ನನ್ ಬಗ್ಗೆ ಕೆಟ್ಟಾಗ್ ನೋಡೋದಿರ್ಲಿ, ಮಾತು ಸಹ ಆಡ್ಲಿಲ್ಲ, ಅಷ್ಟು ಒಳ್ಳೆಯವರು. ನನ್ಗೆ ಟೈಮಿಗೆ ತಿಂಡಿ ಊಟ ಅವರೇ ನೋಡ್ಕೊಂಡ್ರು. ಇಂಥ ಗಂಡನ್ ಪಡೆಯೋದಕ್ಕೆ ಪುಣ್ಯ ಮಾಡಿದ್ಯಾ? ಅಲ್ಲ, ನಾ ಕಡೆ ವಾರಗಣ್ಣೊಳಗೆ ಅದು ಇದು ನೋಡಿದ್ದೆ, ಅದು ಹೇಳೇ ಇಲ್ಲ. ಚಲೋ ಆತ್ ಬಿಡು, ಮುಚ್ಚಿಟ್ಕೊಂಡ. ಅಮ್ಮ ನೋಡ್ದಿಲ್ಲ ನನ್ನ ಬಗ್ಗೆ ಹೆಂಗೆ ನೋಡಿದಿಲ್ಲ? ಅಯ್ಯೋ ನಿಮ್ ಬಗ್ಗೆ ನನಗೆ ಗೊತ್ತಿಲ್ಲೇನ್ರಿ? ಬಾರ ನಾವು ಮೇಲೆ ಹೋಗೋಣ, ಮಾತಾಡ್ಬೇಕಾಗ್ಯದ. ಏನಿಬ್ರು ಅನ್ಯೋನ್ಯವಾಗಿ ಹೋದ್ರು. ಹಿಂಗೆ ಪರ್ಮನೆಂಟಾಗಿ ಇಬ್ರು ಇಲ್ಲೇ ಇದ್ಬಿಟ್ರೆ ನನಗೆ ಅಕ್ಕಪಕ್ಕ. ಯಾಕಿರಂಗಿಲ್ರಿ ಒಂದು ರೆಡಿ ಟೇಕ್ ಯಾಕಿರಂಗಿಲ್ರಿ? ಒಂದ್ ಊರಿಗೆ 100 ದಾರಿ ಇದ್ದಂಗ ಒಂದು ಸಮಸ್ಯೆಕ್ಕ 100 ಪರಿಹಾರ ಇರ್ತಾವು. ಆದ್ರ ಸ್ವಲ್ಪ ಫಿನಾನ್ಸ್ಲಿ ನೀವು ಸ್ಪೆಂಡ್ ಮಾಡ್ಬೇಕಾಗತ್ತೆ. ಅದಕ್ಕಿಷ್ಟ ರೊಕ್ಕ ಖರ್ಚಾಗ್ಲಿ, ನಮ್ದು 24 ಎಕರೆ ಆಸ್ತಿ ಇದೆ, ಒಬ್ಬಳೇ ಮಗಳು ನಾನು ಕೊಡ್ತೀನಿ ಬಿಡ್ರಿ. ಆಯ್ತು ಬಿಡ್ರಿ, ನೀವ ಎಷ್ಟು ಧೈರ್ಯ ಕೊಡ್ತೀರಿ ಅಂದಾಗ ನಮ್ಗೆ ರೆಡಿ ಟೇಕ್. ಅದೇನು ಸರ್ ಬಿಟ್ಬಿಡ್ತೇನೆ, ನಿನ್ನಲ್ಲ ಅವನ್ನ ಬಿಟ್ಬಿಡ್ತೇನೆ. ಇದನ್ನ ನಮ್ಮಣ್ಣ ದುಡ್ಡಿನ ವಿಚಾರದಾಗ ಖರೀದಿಸದ ನಮಗೆ ಬಿಟ್ರೆ ನನ್ನೆಲ್ಲ ಬಾಳ ನನಗೆ ನೀವು ಬೇಕಂತೇಳಿ ಹಠ ಹಿಡಿದಂದ್ರೆ ಅವೇನ್ ಬೇಡ ಅನ್ನೋದಿಲ್ಲ, ಹ್ಞೂ ಅಂತಾನೆ. ಒಂದ್ ವೇಳೆ ಹ್ಞೂ ಅನ್ಲಿಕ್ರಿ ಏನಾಯ್ತು, ಜಗತ್ತು ಯಾವ್ದಾರ ಹೋಟೆಲ್ನಾಗ ನಾ ಸಪ್ಲೈರ್ ನೀವು ಬಾಂಡದ್ ಒಟ್ಟಾಗ ಇಬ್ರು ಚಲೋ ತಂಗ. ಇದ್ರಾಗ ನಂದೇನ್ ತಪ್ಪಿಲ್ರಿ ಸರ.
ಗುರುಜಿ, ನಿಮ್ಮ ದೇವ ಸಂದೇಶದಲ್ಲಿ ಸೂಚಿಸಿದ ಯುವಕ ಇವನೇ ಬಂದಿದ್ದಾನೆ, ಮಾತನಾಡಿಸಿಕೊಳ್ಳಿ. ಓಹ್, ಏನು ತೇಜಸ್ಸು, ಏನು ಹುಮ್ಮಸ್ಸು! ರಾಜನಾಗುವ ಎಲ್ಲ ಲಕ್ಷಣಗಳು ನಿನ್ನಲ್ಲಿ ತಾಂಡವವಾಡುತ್ತಿದೆ. ಆದರೆ ಏನಾಯ್ತು ಗುರುಜಿ? ಆದರೆ ಅದನ್ನು ನನ್ನ ಶಿಷ್ಯ ಹೇಳ್ತಾನೆ. ನಾನು ಹೇಳಿ ಮರ, ನೀನೇ ಮ್ಯಾನೇಜ್ ಮಾಡ್ಬೇಕಿಲ್ಲ ಅಂಥೇಳಿ ನಾನು ನಾನು ಶಿಷ್ಯ ಹೇಳ್ತಾನೆ ಅಂತಿರೋದು. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಗೋಕುಲ್ರಾಜ್. ಪ್ರೀತಿಯ ಪ್ರೇಕ್ಷಕ ಬಂಧುಗಳೇ, ನೀವೀಗಾಗಲೇ ಸುಶೀಲ್ ಮೊಕಾಶಿ ಮೀಡಿಯಾ ಅನ್ನೋ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಸುಮಾರು ಕಾರ್ಯಕ್ರಮಗಳನ್ನ ನೋಡಿದಿರಿ. ಅದರಲ್ಲಂತೂ ವಿಶೇಷವಾಗಿ ನಾನ್ ವೆಜ್ ಪ್ರಿಯ ಮತ್ತು ಮೊಬೈಲ್ ಪ್ರಿಯ ಹಾಗೂ ಲಫಂಗ್ ಫ್ರೆಂಡ್ಸ್ ಅನ್ನು ಸುಮಾರು ಕಾಮಿಡಿ ಸ್ಕಿಟ್ಸ್ಗಳನ್ನ ನೋಡಿದಿರಿ. ಮತ್ತಷ್ಟು ಹೊಸ ಬಗೆಯ ಚಿತ್ರಕಥೆಗಳನ್ನ ಇಟ್ಕೊಂಡು ನಾವು ಮತ್ತಷ್ಟು ಹೊಸ ಬಗೆಯ ಪ್ರಯತ್ನವನ್ನ ಮಾಡಿ ಮತ್ತೊಮ್ಮೆ ಸುಶೀಲ್ ಮೊಕಾಶಿ ಮೀಡಿಯಾ ಮುಖಾಂತರ ನಿಮ್ಮನ್ನೆಲ್ಲ ರಂಜಿಸಕ್ ಬರ್ತಾ ಇದೀವಿ. ದಯಮಾಡಿ ಎಲ್ಲರೂ ನಿಮ್ಮ ಪ್ರೀತಿಯ ಆಶೀರ್ವಾದದೊಂದಿಗೆ ಸುಶೀಲ್ ಮೊಕಾಶಿ ಮೀಡಿಯಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು.